ಅದು ಸುಮಾರು ಒಂದು 3,000 ಪ್ಯಾಕೆಟ್ ಒಂದೊಂದು ಬರುತ್ತೆ. ನಮ್ಮಲ್ಲಿ ಅಷ್ಟು ಸ್ಕಿಲ್ ಲೇಬರ್ಸ್ ತೆಕ್ಕೊಡ್ತಾರೆ. 3,000 ಪ್ಯಾಕೆಟ್. ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟಿರುತ್ತೆ? ಒಂದು ಪ್ಯಾಕೆಟ್ ಅಲ್ಲಿ 100 ಇರುತ್ತೆ, 30 ಇರುತ್ತೆ, 40 ಇರುತ್ತೆ. ಆ ತರ ಡಿಪೆಂಡೆಂಟ್. ಒಂದ್ ದಿವಸಕ್ಕೆ 3,000. ಇಂಥದ್ದು ಎಷ್ಟು ಮಿಷಿನ್? ನಮ್ದು 3 ಮಿಷಿನ್ ಇದೆ. 3 ಮಿಷಿನ್ ಹಾಕಿದಿರಿ. ಓಕೆ. 3 ಹೆಚ್ಚು ಕಡಿಮೆ ಎಷ್ಟು ಬಂತು ಹಂಗಾರೆ ನಿಮ್ದು ಡೈಲಿ ಪ್ರೊಡಕ್ಷನ್? ಒಂದು 6,000 7,000 ಪ್ಯಾಕೆಟ್ಸ್ ಬಂತು. 7,000. ನಂಬಿಕೆ ಮೇಲೆ ನಡೆಯುವಂತ ಬಿಸ್ನೆಸ್ಗಳಿದು. ನಾನು ಏನ್ ಹೇಳೋದು ಅಂದ್ರೆ ಸಾಲ ಕೊಡುವಂತ ಬಿಸ್ನೆಸ್ ಮಾಡಕ್ ಹೋಗ್ಬಾರ್ದು. ಏನೇ ಮಾಡಿ ನೀವು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಈ ಕಾಂಪಿಟೇಷನ್ ಅಂದ್ರೆ 2 ಬರುತ್ತೆ ಸರ್. ಒಂದು ರೇಟಿಗೆ ಒದ್ದಾಡೋದ ಅಥವಾ ಕ್ವಾಲಿಟಿಗೋಸ್ಕರ? ಸರ್ ಕ್ವಾಲಿಟಿ ಎವ್ರಿಥಿಂಗ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಓನ್ಲಿ ರೇಟ್ಗೆ ಒದ್ದಾಡೋದು. ಇವಾಗ ನಾನು ₹1 ಜಾಸ್ತಿ ಕೊಡ್ತೀನಿ, ಇನ್ನೊಬ್ಬ ಯಾರೋ ಅವ್ನಿಗೆ ಸಾಕಪ್ಪ ನನಗೆ 50 ಪೈಸೆ ಸಾಕು, ಅವನು 50 ಪೈಸೆ ಕಮ್ಮಿ ಕೊಡ್ತಾನೆ. ಹಂಗೆ ಟಗ್ ಆಫ್ ಮಾಡಿ 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 ನಮ್ಮ ರೇಟ್ಸ್ನ ನಾವು ಡೌನ್ ಮಾಡ್ಕೊತಾ ಇರ್ತೀವಿ. ನಮ್ಮಿಂದ ತಗೊಂತಾರಲ್ಲ ಡೀಲರ್ಸ್, ಅವ್ರು ಅದರಿಂದ ಬೆನಿಫಿಟ್ ಆಗ್ತಾ ಇರ್ತಾರೆ. ಹೊರಗಡೆ ಅವ್ನು ಡಿಗ್ರಿ ಮುಗಿಸ್ಕೊಂಡು ಬಂದಾಗ ಮತ್ತೆ ಅವನು ಏಕಾಂಗಿ ನಿರುದ್ಯೋಗಿ. ಸರ್ ಇವಾಗ ನಾನು ಯಾವ್ದೋ ಮೊನ್ನೆ ಒಂದು ನೋಡಿದೆ, ಅವ್ರನ್ನ ಓದಿಸ್ಲಿಕ್ಕೆ ಅವ್ರಪ್ಪ 2 ಎಕರೆ ಜಮೀನ್ ಮಾರಿದ್ರಂತೆ. ಇವಾಗ ಅವನಿಗೆ ಸಂಬಳ 30,000, ಜಮೀನ್ ಬೆಲೆ 4 ಕೋಟಿ. ಹಂಗಂದ್ರೆ ಎಲ್ಲಿಗಾಯ್ತು? ಅವನು ದುಡಿಯೋದು 30,000, ಆ ಜಮೀನ್ ಉಳಿಸ್ಕೊಂಡಿದ್ರೆ ಅವ್ನ ಲೈಫಲ್ಲೂ ದುಡಿಯಕ್ಕಾಗಲ್ಲ. ಅಷ್ಟು ದುಡ್ಡು ಜಮೀನ್ ಕೊಟ್ಟಿರೋದು. ಹಂಗಾರೆ ವರ್ಷಕ್ಕೆ ಟ್ರಾನ್ಸಾಕ್ಷನ್ ಎಷ್ಟಿದೆ ಸರ್? ನಮ್ದು ಒಂದು 2 CR ಮೇಲಿದೆ. 2 ಕೋಟಿ ಮೇಲಿದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ತುಂಬ ಜನ ಇವತ್ತು ಯುವಕರು ಎಂಟ್ರಪ್ರಿನರ್ ಆಗಬೇಕು, ಸ್ವಂತ ಉದ್ಯೋಗ ಕಟ್ಟಬೇಕು, ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತ ತುಂಬ ಜನ ಬರ್ತಾ ಇರ್ತೀರಿ. ಅವ್ರಿಗೋಸ್ಕರ ಈ ವಿಡಿಯೋ. ಈ ಕಥೆಯಲ್ಲಿ ನಿಮಗೆ ಯಾಕೆ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋದು ಕೂಡ ಇದೆ, ಯಾಕೆ ಮಾಡಬಾರ್ದು ಅನ್ನೋದು ಕೂಡ ಇದೆ. ನಾನು ನಿಂತಿರ್ತಕ್ಕಂಥ ಜಾಗ ಇಲ್ಲಿ ನವೀನ್ ಎಂಟರ್ಪ್ರೈಸಸ್ ಅಂತ ಇದೆ. ಇಲ್ಲಿ ಟಿಶ್ಯೂ ಪೇಪರ್ ಫ್ಯಾಕ್ಟ್ರಿ ಇದೆ. ತುಂಬ ಜನ ಇಲ್ಲಿ ಕೆಲಸ ಮಾಡ್ತಾರೆ. ನವೀನ್ ಅಂತ ಇದ್ರ ಓನರ್ ಹೆಸರು. ಬನ್ನಿ, ಈ ಕತೆಗೆ ತಮಗೆ ಸ್ವಾಗತ. ಕೊನೆವರೆಗೆ ವಿಡಿಯೋ ನೋಡಿ. ಇಲ್ಲಿ ಬರೀ ಫ್ಯಾಕ್ಟ್ರಿ ಕತೆ ಇಲ್ಲ. ನೀವು ಯಾರಾದರೂ ತೋಟ ತೊಗೊತೀನಿ ಅಂತ ಅನ್ನೋದಾದರೆ ಅವ್ರಿಗೆ ಕೂಡ ಕುಣಿಗಲ್ ಸುತ್ತಮುತ್ತ ಒಂದಿಷ್ಟು ಜಾಗಗಳಿದೆ, ಅದರ ಮಾಹಿತಿ ಕೂಡ ಇದರಲ್ಲಿ ಇರುತ್ತೆ. ಕೊನೆವರೆಗೆ ವಿಡಿಯೋ ನೋಡಿ. ಅದ್ಭುತವಾದ ಇನ್ಸ್ಪೈರ್ ಕತೆಗಳಿದೆ. ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ. ಯಾಕೆ ಅಂದರೆ ನಮಗೆ ತಪ್ಪು ಮಾಹಿತಿಗಳು ತುಂಬ ಬೇಗ ಸಿಗುತ್ತೆ. ಈಗ ಯೂಟ್ಯೂಬ್ಗೆ ಹೋಗ್ಬಿಟ್ರೆ 108 ನಿಮಗೆ ಮಾಹಿತಿಗಳು ಸಿಗುತ್ತೆ. ಯಾವುದನ್ನು ತೊಗೋಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಕೂಡ ಕಷ್ಟ ಆಗೋಗುತ್ತೆ. ಹಾಗಾಗಿ ಇಲ್ಲಿ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂಥ ಒಂದು ಗಾದಿ ಇದೆ. ಹಾಗಾಗಿ ನವೀನ್ ಅವ್ರ ಮಾತು ನೀವು ಕೇಳಲೇಬೇಕು. ಅದ್ಭುತವಾದ ಮಾತುಗಾರ. ಮಾರ್ಕೆಟಿಂಗ್ ಅಂತ ಏನಿದೆಯಲ್ರಿ, ಯಾರಾದರೂ ವ್ಯಾಪಾರ ಮಾಡ್ತೀರಿ ಅವ್ರಿಗೆ ಈ ಮಾತುಗಾರಿಕೆ ಇರಬೇಕು ನೋಡ್ರಿ, ನವೀನ್ ಅವ್ರ ಥರ. ಆವಾಗ ನಿಮ್ಮ ಏನಾದರೂ ಬಿಸ್ನೆಸ್ ಮಾಡಿ ಅದು ತಲುಪುತ್ತೆ, ಸಕ್ಸಸ್ ಆಗುತ್ತೆ. ಬನ್ನಿ, ಈ ಮಾತುಗಾರನ ನವೀನ್ ಅವರ ಫ್ಯಾಕ್ಟ್ರಿಗೆ ಮತ್ತು ಅವರ ಬದುಕಿನ ಬುತ್ತಿಗೆ ತಮಗೆ ಸ್ವಾಗತ ಗೆಳೆಯರೇ. ಬನ್ನಿ. ತಂದೆಯವರು ಚೆನ್ನಪ್ಪ ಅಂತ, ನಮ್ಮ ತಂದೆಯವರು ಶುರು ಮಾಡಿದ ಬಿಸ್ನೆಸ್. ಅವರು ತೀರೋದ್ಮೇಲೆ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಹಾಗಾದ್ರೆ ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡೋಣ. ಹೇಳಿ, ಅವ್ರು ಹೇಗೆ ಶುರು ಮಾಡಿದ್ರು? ಸರ್, ಅವರು 86 ಇಂದ ಇದೆ, 1986 ಇಂದ ಇದೆ ಬಿಸ್ನೆಸ್. ಅವರು ಸಣ್ಣ ಮಟ್ಟದಿಂದ ಗ್ರಾಮಾಂತರದಿಂದ ಬಂದು ಬೆಂಗಳೂರಲ್ಲಿ ನೆಲೆಸಿ ಸಣ್ಣ ಮಟ್ಟದಿಂದ ಶುರು ಮಾಡಿದ್ರು. ಅದನ್ನ ಹಾಗಾಗಿ ಅವರೇ ಕಾಲ ಆಗ್ತಾ 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 ದೊಡ್ಡದ್ ಮಾಡ್ತಾ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಓಕೆ. ಯಾವ ಊರು ಮೂಲ ಸರ್? ಸರ್ ಕುಣಿಗಲ್. ನೀವೇನು ಓದಿದಿರಿ? ಸರ್ ನಾನು ಸಿವಿಲ್ ಡಿಪ್ಲೊಮಾ. ಸಿವಿಲ್ ಡಿಪ್ಲೊಮಾ. ಎಲ್ಲಿಂದ ಎಲ್ಲಿಗೆ ನೀವು ಜಂಪ್ ಆಗಿದ್ದು? ಇಲ್ಲ, ತಂದೆ ತೀರೋದ್ರಲ್ಲ, ಈ ಫ್ಯಾಕ್ಟ್ರಿ ಬೇರೆ ನೋಡ್ಕೊಬೇಕಾಗಿತ್ತು. ಹಂಗಾಗಿ ನಾನು ಫ್ಯಾಕ್ಟ್ರಿ ಲೈನ್ಗೆ ಬಂದ್ಬಿಟ್ಟೆ. ಆಗ್ಲೇ ನಾನು 2013 ಇಂದ ನಾನೇ ನೋಡ್ಕೊಂತ ಇದ್ದೀನಿ. ಹೌದಾ? ಹಾ ಸರ್. ಓಕೆ. ಹೇಳಿ, ಈ ಟಿಶ್ಯೂ ಪೇಪರ್ ಅನ್ನೋದು ಕೊನೆಗೆ ಬರುವಂಥದ್ದು ಇದು ವಸ್ತು. ನಮ್ಮ ಊಟ ಎಲ್ಲ ಆದಮೇಲೆ ಕೈ ಒರೆಸಿ ನಾವು ಅದನ್ನ ಬಿಸಾಕ್ತಿವಿ. ಹೌದು ಸರ್. ಇಂಥದ್ದೊಂದು ವಸ್ತುನ ಇಟ್ಕೊಂಡು ಇದನ್ನ ಬಿಸ್ನೆಸ್ ಮಾಡ್ಬೇಕಂತ ನಿಮ್ಮ ತಂದೆಯವರು ಹೇಗೆ ಶುರು ಮಾಡಿದ್ರು ಅಂತ? ಸರ್, ಅವರು ಒಂದು ಟಿಶ್ಯೂ ಪೇಪರ್ ಮ್ಯಾನುಫ್ಯಾಕ್ಚರ್ ಮಾಡೋ ಮಿಷಿನ್ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ರು.
ಮಿಷಿನ್ ಮಾಡ್ತಾರಲ್ಲ, ಪೇಪರ್ ಮಾಡೋದಲ್ಲ, ಮಿಷಿನ್ ಮಾಡ್ತಾರಲ್ಲ, ಮಿಷಿನ್ ಮಾಡೋ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ರು. ಹಾ. ಅಲ್ಲಿಂದ ಅಲ್ಲಿ ಏನಾಯ್ತು, JK ಎಂಟರ್ಪ್ರೈಸಸ್ ಅಂತ ಯಶವಂತಪುರದಲ್ಲಿ ಒಬ್ರು ಇದ್ದಾರೆ. ಅವರು ಆ ಕಾಲದಲ್ಲಿ ಬರೀ ಲೇಡೀಸ್ ಅಸೋಸಿಯೇಷನ್ ಶುರು ಮಾಡಿ ಒಂದು ಮಿಷಿನ್ ತಗೊಂಡಿದ್ರು. ಆ ಮಿಷಿನ್ ತಗೊಂಡಿದ್ರಲ್ಲ, ಅದಕ್ಕೆ ಆಪರೇಟರ್ ಇಲ್ಲ ಅಂತ ನಮ್ಮ ತಂದೆಯವ್ರನ್ನ ಆಪರೇಟರ್ ಆಗಿ ತಗೊಂಡಿದ್ದಾರೆ. ಓಕೆ. ಹಂಗಾಗಿ ನಮ್ಮ ತಂದೆಯವರು ಆಪರೇಟಿಂಗ್ ಲೈನಿಂದ ಈ ಕನ್ವರ್ಷನ್ ಲೈನಿಗೆ ಬಂದರು. ಅಲ್ಲಿಂದ ಅವರು ಸಪ್ಲೈ ಮಾಡಿಕೊಂಡು ಒಂದು ಎಲ್ಲ ಇಡೀ ಬೆಂಗಳೂರು ಎಲ್ಲ ಗಾಂಧಿನಗರ ಪಬ್ಬು ಆ ಕಾಲದಿಂದನೂ ಸಪ್ಲೈ ಮಾಡ್ಕೊಂಡು ಬರ್ತಿದ್ರು. ಓಕೆ. ಈಗ ಇವತ್ತು ಕೂಡ ತುಂಬಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಳಸೋದು ಕಡಿಮೆನೇ ಇದೆ, ನಿಮಗೆ ಗೊತ್ತಿದ್ದಾಗೆ. ತುಂಬಾ ಹಳ್ಳಿ ಮಟ್ಟದಲ್ಲಿ ಅಂತ ಇಲ್ಲ, ತಾಲೂಕ್ ಮಟ್ಟದಲ್ಲಿ ಇಲ್ಲ. ಏನಿದ್ರು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ ಅಲ್ಲಿ ಇದನ್ನ ನೋಡ್ತಿದ್ವಿ ಅಲ್ವಾ. ಇದನ್ನ ತಂದಿಟ್ಟಾಗ ಅನ್ಸೋದು ನಮ್ಗೆ ದೊಡ್ಡ ಹೋಟೆಲಪ್ಪ ಇದು ಅಂತ. ಸಣ್ಣ ಸಣ್ಣ ಹೋಟೆಲ್ ಅಲ್ಲಿ ಇವತ್ತು ಇಲ್ಲ. ಹಾಗಾಗಿ ಈ ಬಿಸ್ನೆಸ್ ಶುರುವಾಯ್ತು. ನಿಮ್ ತಂದೆಯವ್ರು ಎಷ್ಟು ವರ್ಷ ಮಾಡಿದ್ರು ಇದನ್ನ? ನಮ್ಮ ತಂದೆಯವರು ಒಂದು 20 ವರ್ಷ ಮಾಡಿದ್ರು. 25 ವರ್ಷ ಮಾಡಿದ್ರು. ಆಮೇಲೆ ರಿಯಲ್ ಎಸ್ಟೇಟ್ ಚೇಂಜ್ ಆದ್ರು. ರಿಯಲ್ ಎಸ್ಟೇಟ್ ಮಾಡ್ತಿದ್ರು ಒಂದು 10-15 ಇಯರ್ಸ್. ಅದಾದ್ಮೇಲೆ ಅವರು 2017 ಅಲ್ಲಿ ತೀರೋದ್ರು, ಜುಲೈಯಲ್ಲಿ. ಈ ಮಿಷಿನ್ಗಳಿದೆ ಇಲ್ಲ ಇದೆಯಲ್ಲ, ಎಲ್ಲಿಂದ ತಂದಿದ್ದು? ಸರ್, ಇದು ನಮ್ಮ ಅಂಕಲ್ ತೇಜಸ್ವಿನಿ ಮಷಿನರೀಸ್ ಅಂತ. ನಮ್ಮ ತಂದೆಯವರು ಅವರು ಕ್ಲಾಸ್ಮೇಟ್ಸು. ಅವರೇ ಮಾಡೋದು ಮಷೀನ್ಸು. ಇಲ್ಲೇ ಕನಕಪುರ ರೋಡಲ್ಲಿ ಇದೆ. ಹೌದಾ? ತೇಜಸ್ವಿನಿ ಮಷಿನರೀಸ್ ಅಂತ. ತೇಜಸ್ವಿ ಮಷಿನರೀಸ್ ಅಂತ. ಇದು ಇಡೀ ಇಂಡಿಯಾಗೆ ಬೆಸ್ಟ್ ಮಷೀನ್ಸ್. ಇನ್ನ ತುಂಬಾ ಮಷೀನ್ಸ್ ಇದೆ. ಬಿರ್ಲಾ, ಡೆಲ್ಲಿ ಮಷೀನ್ಸು ಎಲ್ಲ. ಅವರೆಲ್ಲಾರನ್ನು ಕಂಪೇರ್ ಮಾಡಿದ್ರೆ ಡ್ಯೂರಬಿಲಿಟಿ ಮತ್ತೆ ಎಲ್ಲ ತೇಜಸ್ವಿನಿ ಮಷೀನ್ಸ್ ಚೆನ್ನಾಗಿದೆ. ಎಷ್ಟು ಇದು ಪ್ರೊಡಕ್ಷನ್ ಆಗುತ್ತೆ ಗಂಟೆಗೆ? ಸರ್, ಇದು ಗಂಟೆಗೆ ಆ ಥರ ಲೆಕ್ಕ ಬರಲ್ಲ. ಇದು ನಾವು ಕೌಂಟಿಂಗ್ ಮೇಲೆ ಮಾಡಿಸ್ತೀವಿ. ಅದು ಸುಮಾರು ಒಂದು 3000 ಪ್ಯಾಕೆಟ್ ಒಂದೊಂದು ಬರುತ್ತೆ. ನಮ್ಮಲ್ಲಿ ಅಷ್ಟು ಸ್ಕಿಲ್ ಲೇಬರ್ಸ್ ತೆಕ್ಕೊಡ್ತಾರೆ. 3000 ಪ್ಯಾಕೆಟ್. ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟಿರುತ್ತೆ? ಒಂದು ಪ್ಯಾಕೆಟ್ ಅಲ್ಲಿ 100 ಇರುತ್ತೆ, 30 ಇರುತ್ತೆ, 40 ಇರುತ್ತೆ. ಆ ತರ ಡಿಪೆಂಡೆಂಟ್. ಒಂದ್ ದಿವಸಕ್ಕೆ 3000. ಇಂಥದ್ದು ಎಷ್ಟು ಮಿಷಿನ್? ನಮ್ದು 3 ಮಿಷಿನ್ ಇದೆ. 3 ಮಿಷಿನ್ ಹಾಕಿದಿರಿ. ಓಕೆ. 3 ಹೆಚ್ಚು ಕಡಿಮೆ ಎಷ್ಟು ಬಂತು ಹಂಗಾರೆ ನಿಮ್ದು ಡೈಲಿ ಪ್ರೊಡಕ್ಷನ್? ಒಂದು 6,000-7,000 ಪ್ಯಾಕೆಟ್ಸ್ ಬಂತು. 7,000 ಸೇಲು ಅಷ್ಟಿದೆ. ಸೇಲ್ ಆಗುತ್ತೆ. ನಮ್ದು ನೈಸ್ ಅಂತ ಬ್ರ್ಯಾಂಡು. ನೈಸ್ ಇರೋದ್ರಿಂದ ನಮ್ದು ಹೆಸರು ಮೇಲೆ ಹೋಗ್ಬಿಡುತ್ತೆ. ಇವಾಗ ಹೊಸಬ್ರಾದ್ರೆ ಅವ್ರಿಗೆ ಕಾಂಪಿಟೇಷನ್ನು, ರೇಟ್ ಕಟ್ ಮಾಡೋದು ಆ ಥರದ್ದೆಲ್ಲ ಮಾಡ್ತಾರೆ. ಇವಾಗ ನಮ್ದು ಎಸ್ಟಾಬ್ಲಿಷ್ಡ್ ಇರೋದ್ರಿಂದ, ಆಮೇಲೆ ಬ್ರ್ಯಾಂಡ್ ನೇಮ್ ಇರೋದ್ರಿಂದ ನಮ್ದು ರೆಗ್ಯುಲರ್ ನಮ್ದೇನು ಅವಾಗಿಂದ ಇರೋ ಕಸ್ಟಮರ್ಸ್ ಮೂವ್ ಆಗ್ತಾ ಇರುತ್ತೆ. ಓಕೆ. ನಿಮ್ ಬ್ರ್ಯಾಂಡ್ ಬಗ್ಗೆ ಹೇಳೋದಾದ್ರೆ ಹೇಗೆ? ಸರ್, ನಮ್ದು ನೈಸು. ಇದು ನಮ್ಮ ತಂದೆಯವ್ರು ಮಾಡಿದ ಬ್ರ್ಯಾಂಡು, ಹೆಸರಿಟ್ಟಿದ್ದು. ಈ ಹೆಸರು ಮೇಲೆನೆ ನಮ್ಗೆ ಬಿಸ್ನೆಸ್. ಇವಾಗ ಕಸ್ಟಮರ್ ಬಂದು ನೈಸೇ ಕೊಡಿ ಅಂತ ಕೇಳ್ತಾರೆ. ಅವಾಗ ನಮ್ಮ ಹತ್ರ ತಗೊಂಡಿರೋ ಡೀಲರ್ಸು ನಮ್ದು ಕೊಡ್ತಾರೆ, ಬೇರೆಯವ್ರದ್ದು ಇಟ್ಕೊಂಡಿರ್ತಾರೆ. ಇವಾಗ ನೈಸ್ ಅಂದ ತಕ್ಷಣ ನಮ್ದು ಒಂದೇ ಕಂಪ್ನಿ ತಗೊಳಲ್ಲ, ಬೇರೆ ಕಂಪ್ನಿದು ತಗೊಂಡಿರ್ತಾರೆ. ಕಸ್ಟಮರ್ ಬಂದು ನೈಸೇ ಬೇಕು ಅಂದಾಗ ನಮ್ದು ಕೊಡ್ತಾರೆ. ಓಕೆ. ಎಷ್ಟು ಸರ್ ಇದ್ರ ಮೇಲೆ ರೇಟ್ ಹಾಕಿದ್ರಿ? ಸರ್, ಇದು MRP ಬಂದು 48 ಇದೆ. 48. ಎಷ್ಟು ಪೀಸ್ ಇರುತ್ತೆ ಸರ್? ಇದರಲ್ಲಿ 50 ಪೀಸಸ್ ಇರುತ್ತೆ. 50 ಪೀಸ್ ಇರುತ್ತೆ. 50 ಪೀಸಸ್ ಇರುತ್ತೆ. ರೇಟ್ ಬಂದು ನಾವು ಇದನ್ನ 22 ರೂಪೀಸ್ಗೆ ನಾವು ಹೋಲ್ಸೇಲರ್ಸ್ ಕೊಡ್ತೀವಿ. ಹೋಲ್ಸೇಲರ್ಸ್ಗೆ ಕೊಡ್ತೀರಿ. ಅವರು ಒಂದು 3 ರೂಪೀಸ್ 4 ರೂಪೀಸ್ ಇಟ್ಕೊಂಡು ಮಾರ್ತಾರೆ. ಓಹೋ, ಇಷ್ಟೇ ಮಾರ್ಕ್? ಇಲ್ಲ, MRP ಗಿಂತ ಕಮ್ಮಿನೇ ಮಾರ್ತಾರೆ. ಓಕೆ. ಈಗ ನೋಡ್ತಕ್ಕಂಥವ್ರು ನೇರವಾಗಿ ಇಲ್ಲಿ ಬಂದು ತಗೊಂಡ್ರೆ ಏನಾದ್ರು ಕಡಿಮೆ ಕೊಡ್ತೀರಿ ನೀವು? ಸರ್, ನೇರವಾಗಿ ಬಂದು ತಗೊಂಡ್ರೆ ಇಷ್ಟು ಮಿನಿಮಮ್ ಆರ್ಡರ್ಸ್ ಅಂತ ಇರುತ್ತೆ. ಎಷ್ಟು ಕೊಡಬೇಕು? ಇವಾಗ ಒಂದು ಪ್ಯಾಕೆಟ್ ತಗೊಂಡವ್ರಿಗೆ ನಾವು ಕಮ್ಮಿ ಕೊಡೋಕ್ಕಾಗಲ್ಲ. ಓಕೆ. ಇವಾಗ ಮಿನಿಮಮ್ 50 ಬ್ಯಾಗ್ಸ್. ಇವಾಗ ಆ ಥರ ಬ್ಯಾಗ್ ಕನ್ವರ್ಟ್ ಆಗಿದೆಯಲ್ಲ, ಆ ಥರದ್ದು ನಿಮಗೆ ಒಂದು 50, 10. ಒಂದು ಬ್ಯಾಗಲ್ಲಿ ಎಷ್ಟಿರುತ್ತೆ? ಒಂದು ಬ್ಯಾಗಲ್ಲಿ 30 ಇರುತ್ತೆ ಬರುತ್ತೆ. ಅಂತದ್ದು ಒಂದು 50 ಬ್ಯಾಗ್ ತಗೊಂಡ್ರೆ 50, 10, 20 ಎಲ್ಲ ನಾವು ಡೆಲಿವರಿ ಕೊಡ್ತೀವಿ. ಓಕೆ. ಇದನ್ನ ತಗೊಂಡು ಅವರು ಬಿಸ್ನೆಸ್ ಮಾಡಬಹುದು. ಯಾರಾದ್ರೂ ಬಿಸ್ನೆಸ್ ಅವಕಾಶ ಇದ್ರೆ ಮಾಡಬಹುದು. ಇದರಲ್ಲಿ 42 ಇದೆ. ಅವ್ರವ್ರ ಅನುಕೂಲಕ್ಕೆ ಹೆಂಗ್ ಬೇಕು ಅಂತ ಮಾಡಿದ್ರೆ ಮಾಡಬಹುದು. ಆ ತರದ್ದು ನಿಮ್ಮಲ್ಲಿ ಇದಾರ ಹಂಗ ಮಾಡುವಂತವ್ರು? ಇದಾರೆ. ಹೌದಾ? ಇವಾಗ ನಾವು ಹುಬ್ಳಿ ಕೊಡ್ತೀವಿ, ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಹಾಕ್ತಿವಿ. ಹುಬ್ಳಿಗೆ ಹೋಗ್ತಾ ಇರುತ್ತಲ್ಲ, ಹುಬ್ಳಿ ಅವರು, ಆಮೇಲೆ ದಾವಣಗೆರೆ ಅವ್ರು ತಗೋತಾರೆ, ಬಿಟ್ರೆ ಚನ್ನಗಿರಿ ಅವ್ರು ತಗೊಂತಾರೆ. ಎಲ್ಲ ಒಂದೊಂದು ಕಸ್ಟಮರ್ಸ್ ಅಷ್ಟೇ. ಹಂಗೆ. ಓಕೆ. ಈಗ ಒಂದ್ ಹೇಳಿ, ಇದು ಶುರುವಾಗಿ ಎಷ್ಟು ವರ್ಷ ಆಯ್ತು?
ಸರ್ ನಮ್ದು ಶುರುವಾಗಿ ನನ್ನ ಕೈಗೆ ಬಂದು 2013 ನನ್ನ ಕೈಗೆ ಬಂದಿದೆ. ಒಂದು ಹೇಳಿ ನನಗೆ, ಇವತ್ತಿನ ಸ್ಥಿತಿಯಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅದರದ್ದು ಮಾಡೋದು ಕಷ್ಟ ಇದೆ, ಮಾರ್ಕೆಟಿಂಗ್ ಕೂಡ ಕಷ್ಟ ಇದೆ. ಇಷ್ಟು ವರ್ಷ ಆಯಿತು ನೀವು ಮಾರ್ಕೆಟಲ್ಲಿ ಉಳ್ಕೊಂಡಿದ್ರಲ್ಲ, ಅದ್ರ ಗುಟ್ಟೇನು ಅಂತ? ಸರ್ ಇವಾಗ ಈಗಿನ ಕಾಲದಲ್ಲಿ ₹1 ಹಾಕಿ ₹1 ದುಡಿಯೋದೇ ಕಷ್ಟ. ಯಾಕಂದ್ರೆ ಇವಾಗ ಟ್ಯಾಕ್ಸ್ ಬೆನಿಫಿಟ್ಸ್ ಇಲ್ಲ, ಎಲ್ಲ ತುಂಬಾ ಪ್ರಾಬ್ಲಮ್ ಇದೆ. 18% GST ಹೋಗುತ್ತೆ. ಇಂಡಸ್ಟ್ರಿಯಲೈಸೇಷನ್ ಏನು ಸಿಗದೇ ಇಲ್ಲ ಲೆಕ್ಕ. ಯಾಕಂದ್ರೆ ಆ ಪ್ರಾಫಿಟ್ ಮತ್ತೆ ಇದರ ಮಧ್ಯೆ ಟ್ಯಾಕ್ಸ್ ಲೇಬರ್ಸ್ದು ಅದೇ ಬಂದ್ಬಿಡುತ್ತೆ, ಏನು ಸಿಗಲ್ಲ. ನಾವು ಇದನ್ನ ಏನಕ್ಕೆ ಕಾಪಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ, ನಮ್ದು ಬ್ರ್ಯಾಂಡ್ ನೇಮು ನಮ್ಮ ತಂದೆಯವ್ರು ಮಾಡಿದ್ದಾರೆ, ಅದರಿಂದ ಗುಡ್ ವಿಲ್ ಇದೆ. ಗುಡ್ ವಿಲ್ ಇರೋದ್ರಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಹೊರತು ಹೊಸ ಕಂಪನಿ ಮಾಡೋದು ತುಂಬಾ ಕಷ್ಟ. ಮತ್ತೀಗ ತುಂಬಾ ಜನ ಎಂಟರ್ಪ್ರಿನರ್ ಆಗ್ಬೇಕು ಹುಡುಗರು, ನಾವೇನೋ ಸಾಧನೆ ಮಾಡ್ಬೇಕಂತ ಬರ್ತಾರಲ್ಲ, ಇಷ್ಟು ಕಷ್ಟಗಳಿದೆಯಾ? ಸರ್ ಏನಾರ ಮಾಡ್ಲಿ, ಎಂಟರ್ಪ್ರಿನರ್ ಶುಡ್ ನಾಟ್ ಡೀಲ್ ವಿತ್ ಕ್ರೆಡಿಟ್ ಬಿಸ್ನೆಸ್. ನಮ್ದು ಟೋಟಲಿ ಕ್ರೆಡಿಟ್ ಬಿಸ್ನೆಸ್. ಹೌದಾ? ನಮ್ದು ಹೆಂಗಂದ್ರೆ, ಇವಾಗ ನೀವು ಇವಾಗ ಮೊದಲನೇ ಸಲ ನನ್ನ ಪರಿಚಯ ಆಗಿರ್ತೀರ, ನೀವೊಂದು 20 ಬ್ಯಾಗ್ ಬೇಕು ಅಂತ ಹೇಳ್ತೀರಾ, ನಾನು ಫಸ್ಟ್ ನಿಮ್ಗೆ ಕ್ಯಾಶ್ ಕೊಡಿ ಅಂತ ಹೇಳ್ತೀನಿ, ಸರಿನಾ? ತಿರ್ಗಾ ಬಿಟ್ಟು ನೀವು 2 ವೀಕ್ಸ್ ಬಿಟ್ಟು ತಿರ್ಗಾ ಆರ್ಡರ್ ಹೇಳ್ತೀರಾ. ಅರ್ಥ ಆಯ್ತಾ ಸರ್? ಅವಾಗ ನೀವು ನವೀನ್ ಬೇಜಾರು ಮಾಡ್ಕೋಬೇಡಿ, ಇವಾಗ ಕ್ಯಾಶ್ ಇಲ್ಲ, ಕಳಿಸ್ತೀನಿ ಅಂತೀರಾ. ನಂಬಿಕೆ ಮೇಲೆ ನಡೆಯುವಂಥ ಬಿಸ್ನೆಸ್ಗಳಿದು. ನಾನು ಏನು ಹೇಳೋದು ಅಂದರೆ, ಸಾಲ ಕೊಡುವಂಥ ಬಿಸ್ನೆಸ್ ಮಾಡಕ್ಕೆ ಹೋಗ್ಬಾರ್ದು. ಇವಾಗ ನಮ್ಮದೇ ಒಂದು 50 lakhsವರೆಗೂ ಕ್ರೆಡಿಟ್ ಇದೆ. ಅಯ್ಯೋ, ಆ ಕ್ರೆಡಿಟ್ನ ಕಲೆಕ್ಟ್ ಮಾಡೋದು ಕಷ್ಟ. ಒಂದೊಂಥರ ಸೈಕಲ್ ಹೊಡೆದಂಗೆ. ಈಗ ಅದು ಕನೆಕ್ಟ್ ಇರ್ಬೇಕು ಅವ್ರ ಜೊತೆ, ಅದು ವಾಪಸ್ ಬರ್ಬೇಕಂದ್ರೆ. ಹೌದು, ಇಲ್ಲ ಅಂದ್ರೆ ಆ ದುಡ್ಡೇ ಬರಲ್ಲ. ಇವಾಗ ನಮ್ಮ ತಂದೆ ತಿರೋದಾಗ ನಮ್ಗೊಂದು 10 ಲಕ್ಷ ಲಾಸ್ ಆಗೋಯ್ತು. ಗೊತ್ತೇ ಇರ್ಲಿಲ್ಲ ನಮ್ಗೆ ಎಲ್ಲೆಲ್ಲಿ ಕೊಡ್ತಿದ್ರು ಅಂತ. ಅದಾದ್ಮೇಲೆ ನಾವು ಬಂದು ಅದ್ರಲ್ಲಿ ಒಂದು 10 ಲಕ್ಷದಲ್ಲಿ ಒಂದು 2-3 ಲಕ್ಷ ರಿಕವರ್ ಆಯ್ತು. 7 ಲಕ್ಷ ಹೋಯ್ತು, ಎತ್ಕೊಂಡು ಹೋಗ್ಬಿಟ್ರು ಪಾರ್ಟಿಗಳು. ಆ ತರ ಆಗತ್ತೆ. ಓಕೆ, ಬಂಡವಾಳ ಅಂತ ಬಂದ್ರೆ ಇದಕ್ಕೆ ನಿಮ್ದು ಹಳೇದಾಗಿರೋದ್ರಿಂದ ಈಗ ಹೇಳೋದು ಕಷ್ಟ. ಸರ್ ಒಂದು ಮಷೀನು 7.5 ಲಕ್ಷ ಇದೆ. 7.5 ಲಕ್ಷ? ಓಕೆ, 7.5 ಲಕ್ಷ. ಇವಾಗಿರೋ ರೇಟ್ ಇನ್ನೂ ಜಾಸ್ತಿ ಆಗಿರ್ಬೇಕು. ಇನ್ನೂ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ, ಯಾಕಂದ್ರೆ ಮೆಟಲ್ ರೇಟು ಎಲ್ಲ ರೇಟ್ ಜಾಸ್ತಿ ಇದೆ. ಒಂದೂವರೆ ವರ್ಷದಿಂದನೇ 7.5 ಲಕ್ಷ ಹೇಳ್ತಿದ್ರು. ಓಕೆ, 7.5-8 ಆಗುತ್ತೆ. ಅದರಲ್ಲೂ ಡಿಸೈನ್ಸ್ ಎಲ್ಲ ಚೇಂಜ್ ಬರುತ್ತೆ. ಒಂದು ಎಂಬಾಸಿಂಗ್ ರೋಲ್ ಅಂತ ಬರುತ್ತೆ. ಅದೆಲ್ಲ ಚೇಂಜಸ್ ಇದ್ದಷ್ಟು ಮಷಿನ್ದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಡೆಡ್ ಆಗ್ತಾ ಪಾರ್ಟ್ಸ್ ಮಷಿನ್ ರೇಟ್ಸ್ ಜಾಸ್ತಿ ಆಗುತ್ತೆ. ಓಕೆ, ಇನ್ನು ಅದನ್ನು ಬಿಟ್ಟು ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ. ಹಂಗಾದ್ರೆ ನಾವು ಬಂಡವಾಳ ಎಷ್ಟು ತೊಡ್ಕೋಬೇಕು ಇದಕ್ಕೆ? ನೀವು ವಾರ ಅಥವಾ ತಿಂಗಳ ಲೆಕ್ಕ ಬಂದ್ರೆ ತಿಂಗಳಿಗೆ 30 ಲಕ್ಷ ಇಟ್ಕೋಬೇಕು ಸರ್. 30 ಲಕ್ಷ ಬೇಕು ಕ್ಯಾಶ್ ಇಟ್ಕೋಬೇಕಾ ನಾವು? ಹೌದು. ಇವಾಗ ಬಂಡವಾಳ ಹಾಕಿರ್ತೀವಲ್ಲ ಸರ್, ಇವಾಗ ಮಷೀನ್ಸ್ ಹಾಕಿರ್ತೀವಿ, ಎಲ್ಲ ಒಂದು 35 ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ನಾವು ಮಾಡಿ ಹೋದ ತಕ್ಷಣ ನನಗೆ ಹಾಕಿದ ತಕ್ಷಣ ದುಡ್ಡು ಸಿಗುತ್ತೆ ಅನ್ನೋದು ಸಿಗಲ್ಲ. ಅದನ್ನ ಕ್ರೆಡಿಟ್ ಕೊಡಬೇಕು. ಆ ಕೆಪಾಸಿಟಿ ಕೂಡ ನಮ್ಮ ಇರಬೇಕು. ಕ್ರೆಡಿಟ್ ಡೀಲ್ ಮಾಡೋ ಕೆಪಾಸಿಟಿ ಇದ್ರೇನೆ ಬಿಸ್ನೆಸ್. ಈ ತರದ್ದು ಏನು ಅಂಗಡಿಗಳು ಇದಾರೆ, ಎಲ್ಲವೂ ಕ್ರೆಡಿಟ್, ಎಲ್ಲ ಕ್ರೆಡಿಟ್, ಟೋಟಲ್ ಕ್ರೆಡಿಟ್. ಅದು ಚಾಕ್ಲೇಟ್ ಹಾಕೋರಾಗಿರ್ಬೋದು, ಎಲ್ಲ ಕ್ರೆಡಿಟ್ ಹಾಕಿ ಯಾರ್ಯಾರು ಏನೇನಿದ್ದಾರೆ ಎಲ್ಲ ಕ್ರೆಡಿಟ್, ಎಲ್ಲ ರೊಟೇಷನ್ ಸಿಸ್ಟಮ್. 1 ಬಿಲ್ ಹೋಗುತ್ತೆ, 1 ಬಿಲ್ ಪೇಮೆಂಟ್ ಬರುತ್ತೆ. 1 ಬಿಲ್ ಡಿಸ್ಪ್ಯಾಚ್ ಆಗುತ್ತೆ, 1 ಬಿಲ್ ಪೇಮೆಂಟ್ ಬರುತ್ತೆ. ಆ ಥರ ಅದು ಕರೆಕ್ಟಾಗಿ ಬರುತ್ತಾ? ಅದು ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಕೊಡಲ್ಲ. ಅದು ಕೂಡ ಹಂಗಿದೆಯಾ? ಅಲ್ಲಿ ತಡ್ಕೋಬೇಕು ನೀವು, ಅದು ತೊಡಿಬೇಕು. ಮತ್ತೆ ಲಾಭ ಅಂತ ನಾವು ನೋಡೋದು ಯಾವಾಗ, ತೆಗೆಯೋದು ಯಾವಾಗ, ಹೆಂಗ? ಸರ್ ಲಾಭ ಅನ್ನೋದಿಲ್ಲ. ನಮಗೂ ಒಂದು ವೃತ್ತಿ ಇದೆ. ಒಂದು ವೃತ್ತಿ, ಬೆಳಗ್ಗೆ ಎದ್ದು ನಾವು ಫ್ಯಾಕ್ಟ್ರಿಗೆ ಬಂದು ಕೂತ್ಕೋತೀವಿ, ನಮ್ಮ ಹತ್ರ ಒಂದು 10 ಜನ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಖುಷಿ. ಇಲ್ಲಿಗೆ ಬರಕ್ಕೆ ಮುಂಚೆ ಹೌಸ್ ವೈಫ್ ಆಗಿದ್ದೆ. ಓಕೆ. ಸೊ ಇಲ್ಲಿ ಆಮೇಲೆ COVID-19 ಪ್ರಾಬ್ಲಮ್ ಇತ್ತಲ್ಲ, ಅವಾಗಿಂದ ಯಾರೋ ಸಜೆಸ್ಟ್ ಮಾಡಿದ್ರು ಈ ಫ್ಯಾಕ್ಟ್ರಿಗೆ ಬಂದಿದ್ದು. ಓನರ್ ಕಡೆಯಿಂದಲೇ ಬಂದು, ಹಂಗಾಗಿ ಫ್ಯಾಕ್ಟ್ರಿ ಅಲ್ಲೇ 6-7 ಇಯರಿಂದ ಮಾಡ್ತಾ ಇದ್ದೀವಿ. ಯಾವುದೇ ತೊಂದರೆ ಇಲ್ಲ. ಓನರು ಗುಡ್ ಓನರ್. ಓಕೆ. ಏನೇನು ಸೌಲಭ್ಯಗಳಿಗೆ ಕೊಡ್ತಾರಮ್ಮ ನಿಮಗೆ? ನಮಗೆ ಸ್ಯಾಲ್ರಿ ಎಲ್ಲ ನೀಟಾಗಿ ಕೊಡ್ತಾರೆ. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಓಕೆ. ವರ್ಷಕ್ಕೊಂದ್ಸರಿ ಇನ್ಕ್ರಿಮೆಂಟ್ ಮಾಡ್ತಾರೆ, ಬೋನಸ್ಸು ಎಲ್ಲ ಇದೆ. ಹೌದಾ? ಯಜಮಾನ್ರು ಏನು ಮಾಡ್ತಾರೆ? ಸರ್ ಯಜಮಾನ್ರು ಇವಾಗ ಒಂದು 1.5 year ಆಯಿತು. 1 year 2 months ಆಯಿತು ಡೆತ್ ಆಗಿ. ಯಾಕಮ್ಮ, ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಯಿತು. ಮಕ್ಕಳು ಎಷ್ಟು ನಿಮಗೆ? 2 ಇದ್ದಾರೆ. ಏನು ಓದ್ತಿದ್ದಾರೆ? ಮಗಳು ಬಂದು ಅನಿಸ್ಟೇಷಿಯಾ, ಮೆಡಿಕಲ್ ಅನಿಸ್ಟೇಷಿಯಾ ಮಾಡ್ತಿದ್ದಾಳೆ. ಓಕೆ. ಮಗ ಬಂದು ಈಗ BCA ಫಸ್ಟ್ ಇಯರ್. ಹಾಗಾದರೆ ಸಂಸಾರದ ಮಗ ನಿಮ್ಮ ಮೇಲೆ ಬಿದ್ದಿದೆ.
ಓಕೆ ಹಂಗಾರೆ ವರ್ಷಕ್ಕೆ ಟ್ರಾನ್ಸಾಕ್ಷನ್ ಎಷ್ಟಿದೆ ಸರ್? ಸರ್ ನಮ್ದು ಒಂದು 2 CR ಮೇಲಿದೆ. 2 ಕೋಟಿ ಮೇಲಿದೆ. ಮೇಲಿದೆ. ಬಟ್ 2 ಕೋಟಿ ಹಾಕಿ ಕೂತ್ಕೊಂಡು ಇಲ್ಲಿ ಬಿಸ್ನೆಸ್ ನಡೆಸ್ಬೇಕು, ಅವ್ರು ಕೊಟ್ಟಾಗಿಸ್ಕೋಬೇಕು, ಅವ್ರು ಕೊಟ್ಟಾಗಿಸ್ಕೋಬೇಕು. ಇವಾಗ ಜಾಸ್ತಿ ಕೇಳಲಿಕ್ಕೆ ಹೋದ್ರೆ ಆ ದುಡ್ಡು ಬರಲ್ಲ, ಅದ್ರ ಜೊತೆ ದುಡ್ಡು ಬರಲ್ಲ, ಪ್ಲಸ್ ಆರ್ಡ್ರೂ ಬರಲ್ಲ. ಇವಾಗ ನಾನೇ ನನ್ನ ಹತ್ರನೇ ಬಂದು ದುಡ್ಡು 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 ಅಂದ್ರೆ ನಾನು ಬೇರೆಯವ್ರಿಗೆ ಕೊಡ್ತೀನಿ ಆರ್ಡ್ರು. ಯಾಕ ಒಂದು ದುಡ್ಡು ಅಂತಾನಪ್ಪ, ವಾರಕ್ಕೂ 2 ಸಲ ಬರ್ತಾನೆ ಫ್ಯಾಕ್ಟ್ರಿ ಹತ್ರ, ಬೇರೆಯವ್ರಿಗೆ ಕೊಡಿ ಆರ್ಡ್ರು. ಕಾಂಪಿಟೇಷನ್ ಅಲ್ಲ, ಕಾಂಪಿಟೇಷನ್ ಇದೆ. ಇವಾಗ ಎವ್ರಿ ಬಿಸ್ನೆಸ್ ಆಸ್ ಅ ಕಾಂಪಿಟೇಷನ್. ಇವಾಗ ಏನೇ ಮಾಡಿ ನೀವು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಈ ಕಾಂಪಿಟೇಷನ್ ಅಂದ್ರೆ 2 ಬರುತ್ತೆ ಸರ್, ಒಂದು ರೇಟಿಗೆ ಒದ್ದಾಡೋದ ಅಥವಾ ಕ್ವಾಲಿಟಿಗೋಸ್ಕರ? ಸರ್ ಕ್ವಾಲಿಟಿ ಎವ್ರಿಥಿಂಗ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಓನ್ಲಿ ರೇಟ್ಗೆ ಒದ್ದಾಡೋದು. ಇವಾಗ ನಾನು ₹1 ಜಾಸ್ತಿ ಕೊಡ್ತೀನಿ, ಇನ್ನೊಬ್ಬ ಯಾರೋ ಅವ್ನಿಗೆ ಸಾಕಪ್ಪ ನನಗೆ 50 ಪೈಸೆ ಸಾಕು, ಅವನು 50 ಪೈಸೆ ಕಮ್ಮಿ ಕೊಡ್ತಾನೆ. ಹಂಗೆ ಟಗ್ ಆಫ್ ಮಾಡಿ ನಮ್ಮ ರೇಟ್ಸ್ನ ನಾವು ಡೌನ್ ಮಾಡ್ಕೊತಾ ಇರ್ತೀವಿ. ನಮ್ಮಿಂದ ತಗೊಂತಾರಲ್ಲ ಡೀಲರ್ಸು, ಅವ್ರು ಅದರಿಂದ ಬೆನಿಫಿಟ್ ಆಗ್ತಾ ಇರ್ತಾರೆ. ಓಕೆ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗಿದೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಸರ್. ನಮ್ಮ ತಂದೆ ಹತ್ರ ಕೆಲಸ ಮಾಡ್ತಿದ್ದವ್ರೆ ಒಂದು 2-3 ಫ್ಯಾಕ್ಟ್ರಿ ಮಾಡ್ಕೊಂಡವ್ರೆ. ಅದ್ರ ಜೊತೆ ಅದೇನಿಲ್ಲ, ಇದು ತುಂಬ ಕಾಂಪಿಟೇಷನ್ ಇದೆ, ತುಂಬ ಕಾಂಪಿಟೇಷನ್. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ. 3 ವರ್ಷದಿಂದ ಬರ್ತಾ ಇದ್ರಿ. ಓಕೆ. ಹೇಗಿದೆ ಕೆಲಸ? ಚೆನ್ನಾಗಿದೆ, ಪರವಾಗಿಲ್ಲ. ಚೆನ್ನಾಗಿದೆಯಾ? ಇಲ್ಲೇನ ಮನೆ ನಿಮ್ಮದು? ಇಲ್ಲೇ ಮನೆ ಹತ್ರ. ಯಜಮಾನ್ರು ಏನು ಮಾಡ್ತಾರೆ? ಯಜಮಾನ್ರು ಅವರು ಇಲ್ಲ. ಓ, ಯಾಕಮ್ಮ, ಏನಾಯ್ತು? ಅವರಿಗೆ ಲೋ BP ಆಗಿ ಇದಾಗೋದು. ಮಕ್ಕಳು 2. ಓಕೆ. ಈಗ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಮನೆ? ಮಕ್ಕಳಿನ್ನು ಚಿಕ್ಕವ್ರೆ? ಇಲ್ಲ, ಮಗಳು M.Com ಮಾಡ್ತಾಳೆ, ಮಗ ಇಂಜಿನಿಯರ್ ಮಾಡ್ತಾನೆ. ಹೌದಾ? ಮತ್ತು ಹೇಗೆ ದೊಡ್ಡ ಖರ್ಚು ಇವತ್ತು ಸ್ಕೂಲು ಕಾಲೇಜ್ಗಳದೆಲ್ಲ ಹೇಗೆ? ಬ್ಯಾಂಕ್ ಲೋನ್ ಮಾಡಿಸಿದೆ ಅವರಿಗೆ. ಓ, ಎಜುಕೇಷನ್ ಲೋನ್ ಬಂದಿದೆಯಾ? ಅದೊಂಚೂರು ಹೆಲ್ಪ್ ಆಗಿದೆಯಾ ನಿಮಗೆ? ಓಕೆ. ಈ ಫ್ಯಾಕ್ಟ್ರಿ ಯಜಮಾನ್ರ ಬಗ್ಗೆ ಏನು ಹೇಳ್ತೀರಿ? ಓನರ್ ಒಳ್ಳೆಯರು, ಏನೂ ತೊಂದರೆ ಇಲ್ಲ, ಆರಾಮ್ ಮಾಡ್ಕೊಂಡು ಹೋಗ್ತೇವೆ. ಓಕೆ. ಬಟ್ ಒಂದು ಎಸ್ಟಾಬ್ಲಿಷ್ ಮಾಡಿಬಿಟ್ಟಿರ್ತೀವಿ. ಭಾಳ ಇಂಪಾರ್ಟೆಂಟ್ ಏನಂದರೆ, ಈ ತಾಯಂದ್ರೆ ಕೆಲಸ ಮಾಡ್ತಿದ್ದಾರೆ, ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ಒಬ್ಬರೇ ಎಲ್ಲಾದ್ರೂ ಕಿತ್ಕೊಂಡು ಹೋಗ್ಬಿಡ್ಬೋದು ಸರ್. ಸರ್ಕಾರಿ ನೌಕರಿಯನ್ನು ಮಾಡ್ತಿದ್ರೆ ಅಥವಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರೆ ಹೋಗ್ಬಿಡ್ಬೋದು, ಅವನು ಓನರ್ ಹೋಗಕ್ಕಾಗಲ್ಲ ಇಲ್ಲಿ. ದೊಡ್ಡ ಜವಾಬ್ದಾರಿ. ಹೌದು ಅಲ್ವಾ? ಪಾಪ ಆ ತಾಯಂದ್ರೆ ಇಷ್ಟೊತ್ತು ಮಾತಾಡ್ಸಿದ್ ಎಷ್ಟೊಂದು ಕಣ್ಣೀರ್ ಕಥೆಗಳಿದೆ ಸರ್. ಹೌದು ಸರ್. ಹೌದು. ಅದು ಕಾಡ್ತಾ ಇರುತ್ತೆ, ಅಯ್ಯೋ ಪಾಪ ಅವರೆಲ್ಲಿ ಹೋಗ್ಬಿಡ್ತಾರೆ, ಏನ್ ಮಾಡ್ಬಿಡ್ತಾರೆ. ಹೌದು ಸರ್. ಹೌದು ಅನ್ನೋದಿದೆ. ಹೌದು. ಓಕೆ. ಇದು ಸ್ವಂತನೂ ಸರ್ ಬಿಲ್ಡಿಂಗ್? ಇಲ್ಲ ಸರ್, ರೆಂಟ್. ಮನೆ ಯಾವಾಗ ಕಟ್ಟಿದ್ದು ಸರ್? ಮನೆ ನಮ್ಮ ತಂದೆಯವ್ರು ಕಟ್ಟಿರೋದು ಸರ್. ಆಗಿನ ಕಾಲದಲ್ಲಿ? ಆಗಿನ ಕಾಲದಲ್ಲಿ ಅಲ್ಲ, ಲೇಟೆಸ್ಟ್ ಒಂದು 2010-11. ಅವ್ರ ಕಾಲಕ್ಕೆ ಮತ್ತು ನಿಮ್ಗೆ ಹೋಲಿಸಿದಾಗ ಏನು ಅನ್ಸುತ್ತೆ ಸರ್? ಅವ್ರ ಕಾಲದಲ್ಲಿ ದುಡ್ಡು ಮಾಡಿರೋ ಅಷ್ಟು ನಾವು ಈ ಕಾಲದಲ್ಲಿ ಮಾಡೋಕ್ಕಾಗಲ್ಲ. ಆಗದೇ ಇಲ್ಲ. ಇಲ್ಲೇನಿದ್ರು ಟ್ಯಾಕ್ಸ್ ಕಟ್ಟು, ಬೇರೆ ಇದು ನೋಡ್ಕೊ, ಅಷ್ಟೇ ಜೀವನ. ಆಗಿನ ಕಾಲದಲ್ಲಿ ಏನು ದುಡ್ದಿದ್ದಾರೆ ಅದೇ ದುಡ್ಡು. ಈ ಕಾಲದಲ್ಲಿ ಏನು ದುಡ್ಡು ಮಾಡಬೇಕು ಅಂತ ಬಿಸ್ನೆಸ್ಗೆ ಬರೋಕ್ಕಾಗಲ್ಲ ಈ ಕಾಲದಲ್ಲಿ, ಅಷ್ಟು ಪ್ರಾಬ್ಲಮ್ ಇದೆ. ಎಲ್ಲ ಇನ್ಫಿಲ್ಟ್ರೇಷನ್ನು, ಎಲ್ಲ ರೇಟ್ಸ್ ಜಾಸ್ತಿ. ಪ್ಲಾಸ್ಟಿಕ್ ನೋಡಿ ಸರ್, 3 months ಬ್ಯಾಕ್ 1 kg 140 ಇತ್ತು. ಇವಾಗ ರೈಟ್ ನಾವು 240 ಡ್ಯೂ ಟು ದ ವಾರ್. ಯುದ್ಧ ಆಗಿದ್ರಿಂದ ₹100 kg ಜಾಸ್ತಿ ಆಗಿದೆ. ಇಲ್ಲಿಗೆ ನಾವು ರಾ ಮೆಟೀರಿಯಲ್ಲು ತರಿಸಲೇಬೇಕು. ಇವಾಗ ನಾವು ₹100 1 kg ಜಾಸ್ತಿ ಆದರೆ ನನ್ನ ಪ್ಲಾಸ್ಟಿಕ್ ಕನ್ಸಂಪ್ಷನ್ ಒಂದು 600 kgs ಬರುತ್ತೆ. ಅಲ್ಲಿ 70,000 80,000 ಹಳೆ ರೇಟ್ಗೂ ಈ ರೇಟ್ಗೂ ವ್ಯತ್ಯಾಸ ಆಯಿತು. ಇದನ್ನ ನೀವು ಇವ್ರಿಗೆ ಹೇಳಕ್ಕಾಗಲ್ಲ. ಯಾರಿಗೆ? ನೀವು ಕೊಡೋರಿಗೆ. ಅದನ್ನ ಹೇಳಿದ್ರೆ ಅವ್ರಿಗೂ ಗೊತ್ತಿರುತ್ತೆ. ಆದ್ರೂ ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ಇಂಟೆನ್ಷನ್ ಏನಿರುತ್ತೆ, ಎಲ್ಲಿ ಬೆಸ್ಟ್ ಸಿಗುತ್ತೆ ಅಲ್ಲಿ ನನಗೆ ₹1 ಸಿಗುತ್ತೆ ಅಂತ ಕಸ್ಟಮರ್ಸ್ ಇರ್ತಾರೆ. ಇವಾಗ ನಾನು ₹1 ಕಮ್ಮಿ ಕೊಟ್ರೆ ನನ್ನ ಹತ್ರ ತಗೊಂತಾರೆ, ಇಲ್ಲ ಇನ್ನೊಬ್ರು ಕಮ್ಮಿ ಕೊಟ್ರೆ ಇನ್ನೊಬ್ರ ಹತ್ರ ತಗೊಂತಾರೆ. ಇದೇನು ಅಗ್ರಿಮೆಂಟ್ ಇರಲ್ವಲ್ಲ ಸರ್, ನಮ್ಮ ಹತ್ರನೇ ತಗೋಬೇಕು ಅಂತ. ಓ, ಎಷ್ಟು ಸಮಸ್ಯೆಗಳಿದೆ ಸರ್. ಹೌದು ಸರ್. ಸಮಸ್ಯೆ ಬಿಸ್ನೆಸ್ ಅಂದ್ರೆ ಸಮಸ್ಯೆ ಇದ್ದೇ ಇರುತ್ತೆ. ಇವಾಗ ಒಬ್ಬ ಪಾನಿಪುರಿ ಅವನಿಗೂ ಸಮಸ್ಯೆ ಇರುತ್ತೆ. ಅವನ್ಗೆ 8 ಗಂಟೆ ಆದ್ಮೇಲೆ ಪೊಲೀಸರು ಓಡಿಸ್ತಾರೆ ಅಲ್ವಾ ಸರ್? ಎಲ್ಲ ಬಿಸ್ನೆಸ್ ನಾವು ಸಮಸ್ಯೆ ಇಲ್ದೇನೆ ಮಾಡಕ್ ಆಗಲ್ಲ. ಸಮಸ್ಯೆ ಇಲ್ಲದ ಯಾವ್ದಾಗಾರೆ ಸರ್? ಸಮಸ್ಯೆ ಇಲ್ದಿರೋದು ಮನೇಲಿರೋದು. ಆಮೇಲೆ ಸರ್ಕಾರದಿಂದ 2,000 ಕೊಡ್ತಾವ್ರಲ್ಲ, 2,000 ಬರ್ತಿದ್ದಿಲ್ಲ, ಅದು ಸಮಸ್ಯೆ ಇಲ್ದಿರೋ ದುಡ್ಡು. ಅದು ಇವ್ರಿಗೆ ಬರ್ತಾ ಇದೆ ಪಾಪ. ಓಕೆ.
ಹಿಂಗಂತೀರಿ. ಹೌದು ಸರ್. ಕಾಲ ಏನ್ ಸರ್ ಹಾಗಾದ್ರೆ. ಅಲ್ಲ, ಇನ್ನೂ ದೊಡ್ಡ ಚಾಲೆಂಜಸ್ ಇದೆ ನೋಡಿ. ಈಗ ಸರ್ಕಾರಿ ನೌಕರಿ ಅಂತೂ ಮರ್ತು ಬಿಡೋದೆ ಹುಡುಗರೀಗ, ಸಿಗಲ್ಲ ಬಿಡಿ. ಆಮೇಲೆ ಇವತ್ತಿನ ಡಿಗ್ರಿಗಳು ಲಕ್ಷಾಂತರ ಖರ್ಚು ಮಾಡಿದ್ರೆ ಡಿಗ್ರಿಗಳು ಬರ್ತಾ ಇದೆ ಅಲ್ವಾ? ಸುರಿತಾ ಇದ್ದಾರೆ ತಂದೆ ತಾಯಿ ಹಾಕಿ ಹಾಕಿ. ಹೊರಗಡೆ ಅವ್ನು ಡಿಗ್ರಿ ಮುಗಿಸ್ಕೊಂಡು ಬಂದಾಗ ಮತ್ತೆ ಅವನು ಏಕಾಂಗಿ ನಿರುದ್ಯೋಗಿ ಸರ್. ಇವಾಗ ನಾನು ಯಾವ್ದೋ ಮೊನ್ನೆ ಒಂದು ನೋಡಿದೆ, ಅವ್ರನ್ನ ಓದಿಸ್ಲಿಕ್ಕೆ ಅವ್ರಪ್ಪ 2 ಎಕರೆ ಜಮೀನ್ ಮಾರಿದ್ರಂತೆ. ಇವಾಗ ಅವನಿಗೆ ಸಂಬಳ 30,000, ಜಮೀನ್ ಬೆಲೆ 4 ಕೋಟಿ. ಹಂಗಂದ್ರೆ ಎಲ್ಲಿಗಾಯ್ತು? ಅವನು ದುಡಿಯೋದ್ 30,000, ಆ ಜಮೀನ್ ಉಳಿಸ್ಕೊಂಡಿದ್ರೆ ಅವ್ನ ಲೈಫಲ್ಲೂ ದುಡಿಯಕ್ಕಾಗಲ್ಲ. ಅದೇ ಅಷ್ಟು ದುಡ್ಡು ಜಮೀನ್ ಕೊಟ್ಟಿರೋದು. ಹಾಗೆ ಏನು ಮಾಡಕ್ಕಾಗಲ್ಲ. ಒಳ್ಳೆ ಕ್ಯಾಲ್ಕುಲೇಷನ್ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ SSLC ಆದಾಗ ಹುಡುಗರನ್ನ ಕುಡಿಸ್ಕೊಂಡು ಅವ್ನ ಡಿಗ್ರಿಗೆ ಆಗಷ್ಟು ದುಡ್ಡನ್ನು ಏನಾರ ಬಿಸ್ನೆಸ್ ಮಾಡಿ ಕೊಟ್ಬಿಡ್ರಪ್ಪ ಆ ದುಡ್ಡಲ್ಲಿ ಅವ್ನು ಇದಾಗ್ಬಿಡ್ತಾನೆ. ಇವಾಗ ನೋಡಿ, ನನ್ನ ಮಗ ಇವಾಗ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಹಾಕ್ತಿವಿ. ಸ್ಕೂಲ್ ಫೀಸ್ 180. 180. ICIC ಅದು ಸ್ಟೇಟ್ CBSE ಅಲ್ಲ, ಇಂಟರ್ನ್ಯಾಷನಲ್ ಸಿಲೆಬಸ್. 180. ಓಕೆ. ಇವಾಗ ಅವನು ಮುಗಿಸೋ ಅಷ್ಟೊತ್ತಲ್ಲಿ ಒಂದು 50 ಲಕ್ಷ ಆಗುತ್ತೆ. 50 ಲಕ್ಷ ಆಗುತ್ತೆ. ಇನ್ಫಿಲ್ಟ್ರೇಷನ್ ಹಿಂಗೆ ದುಡ್ಡು ಜಾಸ್ತಿ ಆಗ್ತಾ ಇದ್ರೆ ಇನ್ನೇನಾಗುತ್ತೆ? 50 ಲಕ್ಷ ಆಗುತ್ತೆ. 50 ಲಕ್ಷಕ್ಕೆ ಅವ್ನು ಓದಿ ಅವ್ನು 50 ಲಕ್ಷ ದುಡಿಯೋ ಅಷ್ಟೊತ್ತಲ್ಲಿ ಅವ್ನಿಗೆ ವಯಸ್ಸೇ ಆಗ್ಬಿಟ್ಟಿರುತ್ತೆ. ಹಿಂಗೆ ಕ್ಯಾಲ್ಕುಲೇಷನ್. ಬಹಳ ಕಷ್ಟ ಇದೆ ಸರ್. ಅವಾಗ ಸ್ಕೂಲ್ ಫೀಸ್ ಎಲ್ಲ ಕಡಿಮೆ ಇತ್ತು ಸರ್. ಸರ್, ಇವಾಗ ನಾನು ಓದ್ಬೇಕಾದ್ರೆ 50,000 ಇತ್ತು 2009-10 ಅಲ್ಲಿ. ಇವಾಗ ಅದು ರೇಟ್ ಆಫ್ 1:5 ಆಗಿದೆ. ಇವಾಗ 180 ಆಗುತ್ತೆ. ವಿತ್ ಒಂದು ಕರಿಕ್ಯುಲರು ಎಲ್ಲ ಸೇರಿಸಿದ್ರೆ ಅದೊಂದು 210, 220 ಹಾಗೆ ಆಗುತ್ತೆ. ಒಂದು 30,000 ಎಕ್ಸ್ಟ್ರಾ ಬಂದೇ ಬರುತ್ತೆ. ಇವಾಗ ಟ್ರಿಪ್ ಅದು ಇದು ಫ್ಯಾಕಲ್ಟಿ ಮೀಟಿಂಗು ಅದು ಇದು ಅಂತ 30,000 ಎಕ್ಸ್ಟ್ರಾ ಆಗುತ್ತೆ. 2 ಲಕ್ಷಕ್ಕೆ ಬಂದು ನಿಂತು ಅಲ್ಲಿಗೆ 1:5. ಅದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಅದನ್ನು ಸೇರಿಸ್ಬಿಡ್ತೀನಿ. ತಂದೆ ತಾಯಿಗಳು ಯಾವಾಗಲೂ ನನ್ನ ಕಷ್ಟ ನನ್ನ ಮಗ ಬರಬಾರ್ದು ಅನ್ನೋದೊಂದು ಧೋರಣೆಯಿಂದ ಹಾಗೆ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿನಾ ಅಥವಾ ನನ್ನ ಕಷ್ಟ ನನ್ನ ಮಗ ಪಡಬಾರ್ದು ಅಂತಾನು ನಾನು ಆಸೆ ಪಡ್ತೀನಿ. ಇವಾಗ ನಾನು ಬಂದು ಇಲ್ಲಿ ಎಲ್ಲಾರ ಹತ್ರ ಕಿರ್ಚಾಡ್ತಾ ಇರ್ತೀವಿ ಸರ್. ನಾನು ಇಲ್ಲಿ ಬಂದು ಸುಮ್ಮನೆ ಕೆಲಸ ಆಗಲ್ಲ, ಇಲ್ಲ ಕಿರ್ಚಾಡ್ಲೇಬೇಕು. ಒಬ್ರು ಒಂಥರ ಮಾಡ್ತಾ ಇರ್ತಾರೆ, ಒಬ್ರು ಇವಾಗ ಹೊಸಬ್ರು ಬಂದಿರ್ತಾರೆ, ಹೊಸಬ್ರು ಗೊತ್ತಿರಲ್ಲ. ಇವಾಗ ನಾವು ಕಿರ್ಚಾಡ್ಲೇಬೇಕಾಗುತ್ತೆ, ಹೇಳಲೇಬೇಕಾಗುತ್ತೆ. ಹಂಗೆ ಏನು ಮಾಡಕ್ಕಾಗಲ್ಲ. ಇವಾಗ ನನ್ನ ಮಗಂಗೆ ನನ್ನ ಕಷ್ಟ ನನ್ನ ಮಗ ಪಡಬಾರ್ದು. ಅರೆ ಅದೇನು ಮಾಡಕ್ಕಾಗಲ್ಲ. ಕಷ್ಟ ಪಡ್ದೇನೆ ಇದ್ರೆ ಊಟ ಹೆಂಗ್ ಮಾಡಕ್ಕಾಗುತ್ತೆ? ಇವಾಗ ಅಲ್ವಾ ಸರ್? ಇವಾಗ ಕಷ್ಟ ಪಡ್ಲೇಬೇಕು ಮನುಷ್ಯ. ಇವಾಗ ನಮ್ಮ ತಂದೆ ಇಂಟೆನ್ಷನ್ ಇತ್ತು ನನ್ನ ಮಗ ಕಷ್ಟಪಡಬಾರ್ದು ಅಂತ. ಅರೆ ನಾವು ಕಷ್ಟಪಡ್ತಾ ಇದೀವಿ. ಅರೆ ನನ್ನ ಇಂಟೆನ್ಷನ್ ಹಂಗಿರುತ್ತೆ ನನ್ನ ಮಗ ಕಷ್ಟಪಡಬಾರ್ದು ಅಂತ. ಅರೆ ಅವ್ನು ಕಷ್ಟಪಡ್ಲೇಬೇಕಾಗತ್ತೆ. 8 ವರ್ಷ ಆಯ್ತು ಸೇರ್ಕೊಂಡು. ಪರವಾಗಿ ಓನರ್ ತುಂಬಾ ಒಳ್ಳೆಯವರು. ನನಗೆ ಇಲ್ಲೇ ಚೆನ್ನಾಗಿ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದೆ. ಬೇರೆ ಕಡೆ ಕೆಲಸ ವಾಫಾಗಿ ಬಂದ್ರೂ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ. ಇಲ್ಲ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಕೆಲಸ. ಹಂಗಾಗಿ ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಕುಟುಂಬದ ಹಿನ್ನೆಲೆ? ನಮ್ದು ನಾವು ಸಿಂಗಲ್ ಪೇರೆಂಟ್. ನಾನು ಸಿಂಗಲ್ ಪೇರೆಂಟು ಇದ್ದಾರೆ, ಬಟ್ ಹಿಂಗೆ ಕಾರಣಾಂತರಗಳಿಂದ ಬೇರೆ ಆಗಿದ್ದೀವಿ. ಒಬ್ಬ ಮಗ ಇದ್ದಾನೆ, 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಜೀವನ ನಡ್ಕೊಂಡು ಹೋಗ್ತಾ ಇದೆ. ಈಗ ಹೇಳಿ, ಇನ್ನೊಂದು ನೀವು ಜಮೀನಿದೆ ಅಂತ ಹೇಳಿದ್ರಿ. ಎಷ್ಟಿದೆ ಸರ್ ಜಮೀನು? ಸರ್ ನಮ್ದೊಂದು 5 ಎಕರೆ ತೋಟ ಇದೆ. ಅದು ನಿಮ್ಮ ತಂದೆನಾ ಅಥವಾ ತಂದೆ ಮಾಡಿರೋದು? ತಂದೆ ಮಾಡಿರೋದು. ಈಗ ಇನ್ನೊಂದೇ ಬಿಡಿ, ಈಗ ಇತ್ತಿತ್ತಲಾಗಿ ಜನ ಕೃಷಿಯತ್ತ ಆಸಕ್ತಿ ಹೊಂದಿ ಯುವಕರು ಬರ್ತಾ ಇದ್ದಾರೆ. ಹೌದು. ಈ ಸಿಟಿ ಲೈಫ್ ಸಾಕು, ಒತ್ತಡ ಸಾಕು, ಹೋಗಿ ಆಫೀಸ್ಗೆ ಹೋಗಕ್ಕೆ 2-3 ಅವರ್ ಬೇಕು, ಮತ್ತೆ ವಾಪಸ್ ಬರಕ್ಕೆ 3 ಅವರು, 6 ಅವರ್ ಟ್ರಾಫಿಕ್ ಅಲ್ಲೇ ಕಳೆದ್ರೆ ಆಫೀಸಲ್ಲಿ ಟೈಮ್ ಕೆಲಸ ಮಾಡಕ್ ಮೆಂಟಲಿ ಫಿಟ್ಟೇ ಇರಲ್ಲ. ಹೌದು ಸರ್, ಹೌದು. ಹೋಗಿ ಎಲ್ಲೋ ಹಳ್ಳಿಯಲ್ಲಿ ಸೇರ್ಕೊಂಡ್ಬಿಡ್ಬೇಕು, ಒಂದು ಎಕರೆನೋ ಅರ್ಧ ಎಕರೆನೋ ಜಮೀನು ತಗೊಂಡು ಪ್ರಯೋಗ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಇವಾಗ 1 ಎಕರೆ 2 ಎಕರೆ ತಗೊಂಡು ಮಾಡೋರು ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾ ಕೃಷಿನೂ ಮಾಡ್ಕೊಂಡು ಬದುಕ್ತಾ ಇರೋರು ನೆಮ್ಮದಿಯಾಗಿದ್ದಾರೆ. ನಾವು ಬೆಂಗಳೂರವ್ರಿಗಿಂತ ಅಲ್ಲಿ ಜನ ನೆಮ್ಮದಿಯಾಗಿದ್ದಾರೆ. ಅವ್ರಿಗೆ ಸಿಗೋದ್ರಲ್ಲೇ ಅವ್ರು ಖುಷಿಯಾಗಿದ್ದಾರೆ. ಇಲ್ಲಿ ನಾವು ಸಿಗದೇ ಇರೋದ್ರ ಕಡೆ ಓಡ್ತೀವಿ. ನಮ್ ಕೈಗೆ ಎಟಕೋದ್ರ ಕಡೆಗೆ ನಾವು ಆಸೆ ಪಡ್ತೀವಿ. ಅಲ್ಲಿ ಅವ್ರಿಗೆ ಕೈಗೆ ಎಟಕೋದ್ರಲ್ಲ ಖುಷಿಯಾಗಿರ್ತಾರೆ. ಅದು ಹಳ್ಳಿ ಜೀವನ, ಅದು ಖುಷಿ ಜೀವನ. ಅದು ಇಲ್ಲಿ ನಾವು ಕೋಟಿ ದುಡಿಲಿ, ಅಲ್ಲಿ 1 ರೂಪಾಯಿ ದುಡಿಲಿ, ಅಲ್ಲಿ ಒಂಥರ ಖುಷಿ ಇರುತ್ತೆ ಅಲ್ವಾ ಸರ್? ಇವಾಗ ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಮಾಡ್ಕೊಂಡು ಎಲ್ಲಾ ತರ ಮಾಡ್ತಾರೆ ಕೃಷಿಕರು. ಇವಾಗ ಕುರಿ, ಮೇಕೆ, ಕೋಳಿ ಎಲ್ಲ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಮನೆಗೆ ಬೇಕಾದಂತ ತರಕಾರಿಗಳು ನಾವಿಲ್ಲಿ ಬೆಂಗಳೂರಲ್ಲೆಲ್ಲ ವಿಷಕಾರಿ ತರಕಾರಿಗಳು ತಿಂತೀವಿ. ಆಮೇಲೆ ಯಾರು ಬೆಳೆದಿರ್ತಾರೋ, ಏನ್ ಅದಕ್ಕೆ ಹಾಕಿ ಬೆಳೆದಿದ್ರೋ ಗೊತ್ತಿಲ್ಲ. ಟೊಮೊಟೊ ಹೈಬ್ರಿಡ್ ಎಲ್ಲ ಹೈಬ್ರಿಡ್ ಆಗೋಗಿದೆ ಬಿಡಿ. ಬೆಂಗಳೂರಿಗೆ ಸಪ್ಲೈ, ಬೆಂಗಳೂರು ಅಂತ ಅವ್ರು
ಜನದ ಹೊಟ್ಟೆ ತುಂಬಿಸ್ಬೇಕು ಅಂದ್ರೆ ಹೈಬ್ರಿಡ್ ಬರಬೇಕು, ಹೈ ಈಲ್ಡ್ ಬರಬೇಕು. Okay. ಇವಾಗ ಹೈ ಈಲ್ಡ್ ಬಂದಿಲ್ಲ ಅಂದ್ರೆ ರೈತನ ಕತೆ ಡಮಾರ. ಅದಕ್ಕೆ ಏನ್ ಮಾಡ್ತಾರೆ, ಪೆಸ್ಟಿಸೈಡ್ಸ್ ಹೊಡಿತಾರೆ, ಕಳೆನಾಶಕ ಹೊಡಿತಾರೆ, ಎಲ್ಲ ಅವಾಗ ಏನಾಯ್ತು ನಮಗೆ ಗೊತ್ತಿಲ್ಲದೆ. ಅದಕ್ಕೆ ಅಲ್ವಾ ಸರ್ ಇವಾಗ 50 ವರ್ಷಕ್ಕೆ 50-55 ವರ್ಷಕ್ಕೆ ಕ್ಯಾನ್ಸರ್, ಹೌದು, ಹಾರ್ಟ್ ಅಟ್ಯಾಕ್, ಆಮೇಲೆ 25-27ಗೆಲ್ಲ ಹಾರ್ಟ್ ಅಟ್ಯಾಕ್. ಇನ್ನೆಂಗಾಗುತ್ತೆ ಈ ತರ ಕಲ್ಬೆರಕೆ ತಿಂದ್ರೆ ಇನ್ನೇನಾಗುತ್ತೆ? ಕಲಬೆರಕೆ ಒಂದು ಮಾನಸಿಕ ಒತ್ತಡ, ಮಾನಸಿಕ ಸರ್. ಹಳ್ಳಿಲಿ ಇರೋರ್ಗೆ ಮಾನಸಿಕ ಇರಲ್ಲ. ಇವಾಗ ನಮ್ಮ ತಾತ ಇದ್ದಾರೆ 80 ವಯಸ್ಸು, ಅವ್ರು ಇನ್ನ ಹೆಂಗಿದ್ದಾರೆ ಅಂದ್ರೆ ಗಟ್ಟಿಗಿದ್ದಾರೆ. ಅದೇ ನಾವು ಬೆಂಗಳೂರಲ್ಲಿ ಇರೋರ್ಗೆ ಅಷ್ಟು ಸ್ಟ್ರೆಂತ್ ಇಲ್ಲ. ಹಂಗೆ ಅವ್ರಿಗೆ 80 ಆಗಿದ್ರು ಅವ್ರಿಗೆ ಗೊತ್ತೇ ಆಗಲ್ಲ ಅದು 80 ಅಂತ. ಅವ್ರು ಇಡೀ ತೋಟಲೆಲ್ಲ ಚಪ್ಪಲಿ ಹಾಕೊಳ್ದೆ ಓಡಾಡ್ತಾರೆ ಕಾಲಲ್ಲಿ. ಇವಾಗ ನಾವು ಒಂದು ಹೆಜ್ಜೆ ಚಪ್ಪಲಿ ಇಲ್ಲದೆ ಇಡಕ್ಕಾಗಲ್ಲ. ನಿಮ್ ತೋಟದಲ್ಲಿ ಇನ್ಕಮ್ ಏನೇನಿದೆ ಸರ್? ನಮ್ದು ಅಡಿಕೆ ಇದೆ, ಆಮೇಲೆ ತೆಂಗಿದೆ, 2 ನೋಡ್ಕೊಂಡಿದೀವಿ ಸರ್. 2 ಇದೆ, ನಮ್ಮ ತಂದೆಯವ್ರು ಮಾಡಿದ್ದು, ನಾವು ನೋಡ್ಕೊಂಡು ಹೋಗ್ತಾ ಇದೀವಿ ಸರ್. ಸೊ ಆ ಇನ್ಕಮ್ ನಿಮ್ಗೆ ಬೆನಿಫಿಟ್ ಆಗ್ತಾ ಇದೆ ಸರ್. ಅದ್ರಲ್ಲಿ ಏನಂದ್ರೆ ಟ್ಯಾಕ್ಸ್ ಇಲ್ಲ. ಇವಾಗ ನಾವು ದುಡಿಯೋದಕ್ಕೆ ₹1 ಇದ್ದ ನಮ್ಮ ಭಾರತದಲ್ಲಿ ₹100 ದುಡಿದ್ರೆ ₹40 ಟ್ಯಾಕ್ಸ್ ಕಟ್ಟಬೇಕು. ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗ್ಲಿ, GST ಆಗ್ಲಿ, ಇನ್ಕಮ್ ಟ್ಯಾಕ್ಸ್ ಆಗ್ಲಿ. ನನಗೆ ₹100 ಅಲ್ಲಿ ₹40 ಟ್ಯಾಕ್ಸ್ ಹೋಗುತ್ತೆ. ಇನ್ ₹60 ಅಲ್ಲಿ ಇನ್ ₹10 ನನಗೆ ಮಿಕ್ಬೋದು. ಇನ್ನ ತಿರ್ಗಾ 50 ಇನ್ವೆಸ್ಟ್ಮೆಂಟ್ ಬೇಕಲ್ಲ ಸರ್. ಓಕೆ. ಇವಾಗ ಇನ್ವೆಸ್ಟ್ಮೆಂಟ್ ಇಲ್ಲದೆ ಏನಾಗಲ್ಲ. ನಾನು 60 ಹಾಕಿದಾಗ ಅದು 100 ಆಗುತ್ತೆ. 100 ಅಲ್ಲಿ ಏನಾಗುತ್ತೆ 20% ಸರ್ಕಾರ ಕಟ್ತೀವಿ, 10% ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ಇನ್ನು 10% ನನಗೆ ಬಿಕ್ಕತ್ತೆ. ಈ ಕೃಷಿಲಿ ಏನಾಗುತ್ತೆ ಅಂದ್ರೆ ನಾವು ಅದಕ್ಕೆ ಯಾವುದೋ ತರ ಟ್ಯಾಕ್ಸ್ ಇಲ್ಲ, ಆಮೇಲೆ ಒಳ್ಳೆ ಬೆನಿಫಿಟ್ ಇದೆ. ಓಕೆ. ನೀವು ತುಂಬಾ ಜನಕ್ಕೆ ಗೊತ್ತಿಲ್ಲ ಟ್ಯಾಕ್ಸ್ ಬಗ್ಗೆ, ಅದಕ್ಕೆ ಈ ಪ್ರಶ್ನೆ. ಬರೀ GST ಆಮೇಲೆ ವರ್ಷ ಏನು ಫೈಲ್ ಮಾಡ್ತೀವಿ ಅದು ಮಾತ್ರ ಟ್ಯಾಕ್ಸ್ ಅನ್ಕೊಂಡಾರೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಸರ್? ಸರ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಮೇಲೆ ಹಾಕುವಂತ ತೆರಿಗೆಗಳು ಏನೇನು ಎಲ್ಲ ಹಾಕ್ತಾರೆ. ನೀವು ಬೆಳಿಗ್ಗೆ ಟೂತ್ ಪೇಸ್ಟ್ ಇಂದ ತಗೊಂಡ್ರೆ, ಸೋಪ್ ಇಂದ ತಗೊಂಡ್ರೆ, ನೈಟ್ ನಾವು ಒಂದು ಏನಪ್ಪ ಒಂದು ಬೀಡಾನೋ ಏನೋ ತಿಂದು ಹೋಗ್ತೀವಿ, ಅದಕ್ಕೂ ಟ್ಯಾಕ್ಸ್ ಇರುತ್ತೆ. ಅರೆ ಎಲ್ಲ ಲಿಖಿತವಾಗಿರಲ್ಲ, ಅನ್ಲಿಖಿತವಾಗಿ ಎಲ್ಲರ ಮೇಲೂ ಟ್ಯಾಕ್ಸ್ ಆಗ್ತಾ ಇರ್ತಾರೆ. ಹೌದು, ಇದೇ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇದನ್ನೆಲ್ಲ ಕಟ್ಟಿ ಸಿಟಿಯಲ್ಲಿ ಜೀವನ ಮಾಡ್ತಾ ಇದೀವಿ, ಟ್ಯಾಕ್ಸ್ ಇಲ್ದಂಗೆ ಆರಾಮಾಗಿ ಮತ್ತು ಮಾನಸಿಕ ಒತ್ತಡ ಇಲ್ಲದೆ ಹಳ್ಳಿಯಲ್ಲಿ ಬದುಕ್ತಾ ಇದೀವಿ. ಹಳ್ಳಿ ಜೀವನ ಸೂಪರ್ ಸರ್. ಹಳ್ಳಿ ತರ ನಮ್ಗೆ ಇಲ್ಲಿಲ್ಲ ಬಿಡಿ. ಇಲ್ಲಿ ಬೆಂಗಳೂರು ಇದು ಕಾಂಕ್ರೀಟ್ ಕಾಡು. ಹಳ್ಳಿ ಆದ್ರೆ ಒಳ್ಳೆ ಜೀವನ ಇರುತ್ತೆ, ಒಳ್ಳೆ ಆರೋಗ್ಯ ಇರುತ್ತೆ. ಮೇನ್ ಆರೋಗ್ಯ. ನೀವು ಇಲ್ಲಿ ನಾವು 5 ವರ್ಷ ಕಂಪ್ಲೀಟ್ ಆಯ್ತು. 5 ವರ್ಷ ಕಂಪ್ಲೀಟ್ ಆಯ್ತು. ಓಕೆ. ಇಲ್ಲೇ ನಮ್ಮನೆ? ಹಾಂ ಸರ್, ಇಲ್ಲೇ ಸರ್. ಮಕ್ಕಳು? ಒಬ್ಬ ಸರ್. ಒಬ್ಬ. ಏನು ಮಾಡ್ತಾರೆ? ಅವ್ನು 6th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಯಜಮಾನ್ರು? ಅವರು ಅಸೆಂಬ್ಲಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡ್ತಾರೆ? ಹಾಂ ಸರ್. ಓಕೆ. ಯಾವ ತವ್ರ ಮನೆ ನಿಮ್ದು? ನಮ್ದು ಬಳ್ಳಾರಿ ಸರ್. ಬಳ್ಳಾರಿಯಿಂದ ಬೆಂಗಳೂರು? ಹೌದು ಸರ್. ಹೆಂಗೆ ಇಲ್ಲಿಗೆ? ಓಕೆ. ಹಾಂ ಸರ್. ಹಾಂ. ಅಪ್ಪ ಅಮ್ಮ ಇದ್ದಾರೆ ಸರ್. ಏನು ಅವ್ರ ಹೆಸರು? ಅವರು ಲಕ್ಷ್ಮಮ್ಮ ಗಾರ್ಲಿಂಗಪ್ಪ. ಹೇಳ್ರಿ, ತವ್ರ ಮನೆ ಗಂಡನ ಮನೆ ಹೆಂಗಿದೆ? ಎರಡೂ ಚೆನ್ನಾಗಿದೆ ಸರ್. ಹೆಣ್ಮಕ್ಳಿಗೆ 2 ಟಾಸ್ಕ್. ಒಂದು ತವ್ರ ಮನೆಗಿದ್ದಾಗ ಅಲ್ಲಿ ಹೊಂದ್ಕೊಂಡಿರ್ಬೇಕು. ಹೌದು. ಮದುವೆ ಆದ್ಮೇಲೆ ಗಂಡನ ಮನೆಗೆ ಇಲ್ಲಿ ವಾತಾವರಣ ಹೆಂಗಿರುತ್ತೆ ಅಲ್ಲಿಗೆ ಹೊಂದ್ಕೊಂಡಿರ್ಬೇಕು. ಹೊಂದ್ಕೊಳ್ಳೇಬೇಕಲ್ವಾ? ಅಪ್ಪ ಅಮ್ಮನ ಹೆಸರು ತರ್ಬೇಕಂದ್ರೆ ಹೊಂದ್ಕೊಳ್ಳೇಬೇಕು. ಮುಂದೆ ಏನ್ ಕನ್ಸಿದೆ? ಇಬ್ರು ಸೇರಿ ಏನ್ ಮಾತಾಡ್ತೀರಿ? ನಮ್ಮನೆಯವರು ನಾವು ನನ್ನ ಮಗನ ಒಳ್ಳೆ ಸಾಮಾಜಿಕ ವ್ಯಕ್ತಿಯನ್ನಾಗಿ ಮಾಡ್ಬೇಕಂತ ದೊಡ್ಡ ಕನಸು ನಂದು. ಈ ಓನರ್ ಬಗ್ಗೆ ಏನ್ ಹೇಳ್ತೀರಿ? ಓನರ್ ತುಂಬಾ ಒಳ್ಳೆಯವರು. ಹೆಣ್ಮಕ್ಳಿಗೆ ಅಂದ್ರೆ ತುಂಬಾ ಗೌರವ ಕೊಡ್ತಾರೆ, ದೇವ್ರಂತ ಮನುಷ್ಯರು. ಓನರ್ ಬಗ್ಗೆ ಒಂದು ಮಾತಿಲ್ಲ. ತಿಂಗಳಾದ್ರೆ ಕರೆಕ್ಟಾಗಿ ಸಂಬಳ ಕೊಡ್ತಾರೆ. ಹೌದಾ? ಓಕೆ. ಮುಂದೆ ಏನು ಕನಸು? ಸರ್ ಏನಿಲ್ಲ, ಊರಲ್ಲಿ ತೋಟ ಒಂದು ಸ್ವಲ್ಪ ಜಾಸ್ತಿ ಮಾಡ್ಸೋಣ ಅಂತ ಕನಸು ಅಷ್ಟೇ, ಇದೇನಿಲ್ಲ. ಈ ದುಡ್ದಿದ್ದೆಲ್ಲ ತೋಟ ಗಿಟ್ಟ ಇನ್ನೊಂದು ಸ್ವಲ್ಪ ಜಾಸ್ತಿ ಏನಿಲ್ಲ ಸರ್. ಏನ್ ದುಡಿತೀರ ಸರ್? ಎಲ್ಲ ಸಾಲ ನಿಂತ್ಕೊಳುತ್ತೆ ನಮ್ದ್ರಲ್ಲಿ. ಕೈ ಕ್ಯಾಶ್ ಬರಲ್ಲ, ಎಲ್ಲ ಬಿಲ್ಸ್. ಇಷ್ಟು ದಪ್ಪ ಇದೆ ಬಿಲ್ಲು ನಮ್ದ್ರಲ್ಲಿ, ಕಾಸು ಬರಲ್ಲ. ಇವಾಗ ಜೋರಾಗಿ ಕೇಳಕ್ ಹೋದ್ರೆ ಆರ್ಡರ್ ಹೋಗುತ್ತೆ. ಕೋಟಿ ಪೇಪರಲ್ಲಿದೆ, ಎಲ್ಲ ಪೇಪರಲ್ಲಿದೆ. ಇವಾಗ ನಾವು ಅನ್ಕೊಂತಿದ್ವಿ ಅದು ನೋಟು ಪೇಪರ್, ಇದು ಪೇಪರ್ ಅಷ್ಟು. ಇವಾಗ ಹೆಂಗೆ ಅಂದ್ರೆ ಸರ್, ಇವಾಗ ನಾವು ಸರ್ಕಾರಕ್ಕೆ 18% ದುಡ್ಡು ಕೊಡ್ತೀವಿ ಟ್ಯಾಕ್ಸ್ ತರ. ಸರ್ಕಾರ ಏನ್ ಮಾಡುತ್ತೆ, ಒಂದ್ ಚೀಟಿಲ್ ಬರ್ದು ಕೊಡುತ್ತೆ, ನೀನ್ 18,000 ಕಟ್ಟಿದ್ಯಾಪ್ಪ. ಒಂದು ಚಿಕ್ಕ ಪೇಜಲ್ಲಿ ಬರ್ಕೊಟ್ಬಿಡ್ತಾರೆ 18,000 ಕಟ್ಟಿದ್ಯಾ ಅಂತ. ಅರೆ ನಾವು 18,000 ಅವ್ರು ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ಗೊತ್ತಿರಲ್ಲ. ಹಂಗೆ ಸರ್. ಹೌದು. ಓಕೆ. ಅದ್ಭುತ ಸರ್. ಬಟ್ ಬಹಳ ಖುಷಿಯಾಗಿದ್ದು ನಿಮ್ಮಲ್ಲಿ ಏನು ಅಂತಂದ್ರೆ, ವ್ಯಾಪಾರಕ್ಕೆ ಬೇಕಾದ ಗುಣಗಳನ್ನ ನಿಮ್ಮ ತಂದೆ ಕಲಿಸಿದ್ರು, ನೀವೇ ಕಲ್ಕೊಂಡ್ರು ಗೊತ್ತಿಲ್ಲ. ಇಲ್ಲ, ಅವರೇ ಕಲಿಸಿರ್ತಾರೆ. ಮನೇಲಿ ನ್ಯೂಸ್ ತೋರ್ಸೋರು ನಮ್ಗೆ.
ನಾವು ಫಿಕ್ಸ್ ನಾವು 8 to 10 ನ್ಯೂಸ್. ಹಂಗಾದ್ರೆ ಸೋಷಿಯಲ್ ಅವೇರ್ನೆಸ್ ಇರಬೇಕು. ಸುತ್ತ ಏನ್ ನಡೀತಿದೆ ಗೊತ್ತಾಗ್ತಾ ಇದ್ರೆ ನಾವು ಒಂದು ಜೀವ ಕಟ್ಕೋಬಹುದು ಹಂಗೆ. ಓಕೆ. ಬಟ್ ನಿಮ್ಮಂಥವ್ರ ಕತೆ ಯಾಕೆ ಹೇಳ್ಬೇಕು ನನಗೆ ಅಂದರೆ, ಒಂದು ಇನ್ಸ್ಪೈರ್ ಕತೆ. ತುಂಬ ಜನಕ್ಕೆ ತುಂಬ ಗೊಂದಲದಲ್ಲಿದ್ದಾರೆ. ಏನು ಮಾಡ್ಬೇಕಂತ ಗೊತ್ತಿಲ್ಲ, ಮಾಡಿದ್ರೆ ಹೆಂಗೆ ಅಂತ ಗೊತ್ತಿಲ್ಲ, ಮಾರುಕಟ್ಟೆ ಬಗ್ಗೆ ಗೊತ್ತಿಲ್ಲ. ನಿಮ್ಮಂಥವ್ರು ಮಾತಾಡೋದ್ರಿಂದ ಒಂದು ಅವೇರ್ನೆಸ್ ಅವ್ರಿಗೆ ಬರುತ್ತೆ. ಯಾಕಂದರೆ ಎಲ್ಲೋ ದುಡ್ಡು ತೊಗೊಂಡು ಬಂದು, ಎಲ್ಲೋ ಸಾಲ ತೊಗೊಂಡು ಬಂದು, ಅಪ್ಪ ಅಮ್ಮನ ಪೀಡಿಸಿ ಏನೋ ಇವ್ರು ಹಾಕ್ಕೊಂಡು ಲಾಸ್ ಆದಾಗ ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ಹೌದು. ಎಷ್ಟು ಕಷ್ಟ ಇದೆ ಸರ್. ಇವಾಗ ಯಾವುದೇ ಬಿಸ್ನೆಸ್ ಆಗಲಿ ಒಂದು ಕಂಟಿನ್ಯೂಟಿ ಇರಬೇಕು. ಇವಾಗ ಈ ತಿಂಗಳು ಏನ್ ಮಾಡಿದೆ ನೆಕ್ಸ್ಟ್ ತಿಂಗಳು ಅದೇ ಇರಬೇಕು, ಇಲ್ಲ ಜಾಸ್ತಿ ಆಗ್ಬೇಕು. ಕಮ್ಮಿ ಆಗ್ತಾ ಹೋಗಿದ್ರೆ ಕ್ಷೀಣಿಸ್ತಾ ಬಂದ್ಬಿಡುತ್ತೆ ಬಿಸ್ನೆಸ್, ತಲೆ ಮೇಲೆ ಬರ್ತಾ ಇರುತ್ತೆ. ಇವಾಗ ಕನ್ಸಿಸ್ಟೆನ್ಸಿ ಅಂತೀವಲ್ಲ ನಾವು, ಕನ್ಸಿಸ್ಟೆನ್ಸಿ ಅದು ಮೇಯ್ನ್. ಇವಾಗ ಈ ತಿಂಗಳು ಏನ್ ಮಾಡಿದೀವಿ ನೆಕ್ಸ್ಟ್ ತಿಂಗಳು ಅದೇ ಮಾಡಬೇಕು. ನಾವು ಓನರ್ಗಳು ಒಂದು ಸ್ವಲ್ಪ ನೆಕ್ಸ್ಟ್ ತಿಂಗಳು ನೆಗ್ಲೆಕ್ಟ್ ಮಾಡಿಬಿಟ್ರೆ ಸೇಲ್ಸ್ ಡೌನ್ ಆಗ್ಬಿಡುತ್ತೆ. ಸೇಲ್ಸ್ ಡೌನ್ ಆದಾಗ ಲಕ್ಷಾಂತರ ರೂಪಾಯಿ ತಲೆ ಮೇಲೆ ಬಂದ್ಬಿಡುತ್ತೆ. ಹಂಗೆ ಎಲ್ಲ ಕೇರ್ಫುಲ್ ಆಗಿ ಮಾಡಬೇಕು. ಬಟ್ ಮಾರುಕಟ್ಟೆ ಏನು ನಡೀತಿದೆ ಗಮನಿಸ್ಬೇಕು, ರೇಟ್ ಬಗ್ಗೆ ಗಮನಿಸ್ಬೇಕು, ಎಲ್ಲದೂ ತಲೆಯಲ್ಲಿ ಇರಬೇಕು. ಎಲ್ಲ ತಲೆಯಲ್ಲಿ ಇರಬೇಕು. ನಾನು ಹೆಂಗ್ ನುಗ್ಗಬೇಕು ಇದರಲ್ಲಿ ಅನ್ನೋದು. ಹೌದು, ಸೋರ್ಸಿಂಗ್ ಇರಬೇಕು ಫಸ್ಟ್. ಇವಾಗ ಸೋರ್ಸಿಂಗ್ ಇಲ್ದೇನೆ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಇದು ನಡೆಯಲ್ವಾ, ಇದು ಯಾವ ಥರ ಸೋರ್ಸಿಂಗ್ ಮಾಡಿ ಯಾವುದೇ ಬಿಸ್ನೆಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು. ನಾವು ಏನು ತಿಳ್ಕೊಂಡೇನೆ ಸೀದಾ ಸಾದಾ ಇದು ಹೋಗುತ್ತೆ ಅಂದ್ರೆ ಕಷ್ಟ ಆಗುತ್ತೆ. ಯಾರೋ ಫ್ರೆಂಡ್ ಹೇಳ್ದ, ಅದು ಕಷ್ಟ. ಎಲ್ಲ ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ, ವರ್ಕ್ ಆಗಲ್ಲ, ಅವೆಲ್ಲ ವರ್ಕ್ ಆಗಲ್ಲ. ಇದು ನಮ್ದೇನು ಅಂದ್ರೆ ಮನೆ ರೋಡಲ್ಲಿ ಫ್ಯಾಕ್ಟ್ರಿ ಮಾಡ್ಕೊಂಡಿದೀವಿ. ನಾನಿಲ್ಲ ಅಂದ್ರೆ ಇನ್ ಕೇಸ್ ಮೈ ವೈಫ್ ವಿಲ್ ಸಿ. ಇವಾಗ ನಾನಿಲ್ಲ ಅಂದ್ರೆ ನನ್ನ ವೈಫ್ ಬರ್ತಿ ನೋಡ್ಕೊಂತಾಳೆ. ಮತ್ತೆ ಬೇರೆ ಏನ್ ಮಾಡ್ತೀರಿ ಸರ್? ರಿಯಲ್ ಎಸ್ಟೇಟ್, ಊರ್ ಕಡೆ ತೋಟ ಅಲ್ಲಿ ಇಲ್ಲಿ ತಗೊಳೋದು, ಅದು ಇದು ಮಾಡೋದು ಮಾಡ್ತಿರ್ತೀವಿ, ಆಮೇಲೆ ಕೊಡೋದು. ಹೌದಾ? ಹಂಗಾರೆ ತೋಟ ಗಿಟ್ಟ ಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರಾಪರ್ಟಿಗಳು ಕುಣಿಗಲ್ ಭಾಗ. ಸೊ ಅಲ್ಲೆಲ್ಲ ಬೂಮ್ ಆಗಿರ್ಬೇಕು. ಮತ್ತೆ ರೇಟ್ ರೇಟ್ ಎಲ್ಲ ಬೂಮ್ ಆಗ್ಬಿಟ್ಟಿದೆ ಸರ್. ಹೆಂಗಿದೆ ರೇಟ್? ಇವಾಗ ಕುಂಟೆ 2 lakhs ಇದೆ. ಕುಣಿಗಲ್ ಸೈಡ್? ಕುಣಿಗಲ್ ಸೈಡ್ ಸುತ್ತಮುತ್ತ. ಕುಣಿಗಲ್ ಬಿಟ್ಟು ಎಷ್ಟು ದೂರ ಸರ್? ಕುಣಿಗಲ್ ಬಿಟ್ಟು 10-12 ಕಿಲೋಮೀಟರ್. 2 lakhs ಇದೆ ಕುಂಟ. 2 lakhs ಇದೆಯಾ? ಮುಂದಕ್ಕೆ ಈಗ ತಗೊಂಡ್ವಿ ಅಂದ್ಕೊಳ್ಳೋಣ, ಮುಂದಿನ ಫ್ಯೂಚರ್ ಹೇಗಿದೆ ಸರ್? ನಾವು ಇವಾಗ ತಗೊಂಡ್ರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಚಾರ್ಜಸ್. ಯಾಕಂದ್ರೆ ಇವಾಗ ನೋಡಿ ಟೌನ್ಶಿಪ್ಗಳು ಜಾಸ್ತಿ ಆಗ್ತಾ ಇದೆ, ಬೆಂಗಳೂರು ಜಾಸ್ತಿ ಬೆಳೆಸ್ತಾ ಇದ್ದಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ಗೆಟಿಂಗ್ ಡಿಕ್ರೀಸ್ಡ್. ಅಗ್ರಿಕಲ್ಚರ್ ಲ್ಯಾಂಡ್ ಕಮ್ಮಿ ಆಗ್ತಾ ಇದೆ. ಟೌನ್ಶಿಪ್ಗಳು ಇವಾಗ ನೋಡಿ ಬಿಡದಿ ಟೌನ್ಶಿಪ್ 3,000-4,000 ಎಕರೆ. ಅಲ್ಲಿ ಇದ್ದಿದ್ದು ರೈತರ ಕತೆ, ಬೆಳೆಗಳ ಕತೆ. ಇವಾಗ ನೆಕ್ಸ್ಟ್ ಬೆಳೆಗೆ ಹೋಗ್ಬೇಕಲ್ಲ ಅವರು, ಅವಾಗ ನಮ್ಮ ಜಾಗಗಳಿಗೆ ಬೆಲೆ ಬರುತ್ತೆ. ಇವಾಗ 2 lakhs ಇದ್ದಿದ್ದು 4 lakhs ಆದ್ರೂ ಆಯ್ತು ವಿತಿನ್ ಫ್ರಾಕ್ಷನ್ ಆಫ್ ಇಯರ್ಸ್. ಹಂಗಂದ್ರೆ 1 yearಗೆ ಆಗ್ಬಿಡುತ್ತೆ ಅಂತ ಹೇಳಲ್ಲ, ಇಟ್ ಟೇಕ್ಸ್ 5 years. ನಿಮ್ಮ ಹತ್ರ ಎಷ್ಟೆಷ್ಟಿದೆ? ಅರ್ಧ ಎಕರೆ, 1 ಎಕರೆ, 2 ಎಕರೆ ಆ ಥರದ್ದು? ಸರ್ ಇದೆ ನಮ್ದು. ನಾವು ಯಾವುದು ಸೇಲ್ ಅಲ್ಲ. ನೀವು ಮಧ್ಯ ನಿಂತ್ಕೊಂಡು 1 acre 2 acres. ಇವಾಗ ಒಂದು ಕಮರ್ಷಿಯಲ್ ಲ್ಯಾಂಡ್ ಬಂದಿತ್ತು ಕುಣಿಗಲ್ ಹೈವೇಗೆನೆ, ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿತ್ತೆ. ಅದು ಪರ್ ಕುಂಟ 10 lakhs ಹೇಳ್ತಾ ಇದ್ದಾರೆ. ಎಷ್ಟು? ಹೈವೇಗೆನೆ 3 acres. 3 acres ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿದೆ. 4 acres ಇಂಡಸ್ಟ್ರಿಯಲ್ ಕನ್ವರ್ಷನ್ ಪ್ರಾಪರ್ಟಿ ನಿಯರ್ ಕುಣಿಗಲ್ ಬೈಪಾಸ್, ಬೆಂಗಳೂರು ಮಂಗಳೂರು ಹೈವೇ, 250 ಹೈವೇ. ಇದು ಸರ್ವಿಸ್ ರೋಡು ವಿತ್ ವಾಟರ್ ಎಲ್ಲ ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿದೆ. ಇದೇ ಪ್ರಾಪರ್ಟಿ. ಓಕೆ. ಒಂದು 4 ಎಕರೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿರುವಂತ ಜಾಗ ಸೇಲಿಗೆ ಬಂದಿದೆ. ಈ ಪ್ರಾಪರ್ಟಿ ಲೋನ್ ಆಗ್ತವೆ ಸರ್? ಇದಕ್ಕೆ ಎಲ್ಲ ಆಗುತ್ತೆ ಸರ್. ಅವ್ರದ್ದು IT ರಿಟರ್ನ್ ಸರಿ ಇದ್ರೆ ಲೋನ್ ಆಗುತ್ತೆ. ಲೋನ್ ಆಗುತ್ತಲ್ವಾ? ಯಾಕಂದ್ರೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಲೋನ್ ಆಗುತ್ತೆ. ನಿಮ್ಮ ಈ ಉಳಿದಿದ್ದ ಲ್ಯಾಂಡಿಗೆ ಲೋನ್ ಆಗಲ್ಲ? ಎಲ್ಲದಕ್ಕೂ ಆಗುತ್ತೆ. ಅಲ್ಲ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಆಗಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ಆಗಲ್ಲ. ಓಕೆ ಓಕೆ. ಅಗ್ರಿಕಲ್ಚರ್ ಲ್ಯಾಂಡ್ ಆಗಲ್ಲ. ಓಕೆ. ಇನ್ವೆಸ್ಟ್ಮೆಂಟ್ಸ್ಗೆ ಬೆಸ್ಟ್ ಸರ್. ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಅಂತೀರಿ ಈಗ ಹಾಕಿದ್ರೆ? ಹೌದು ಸರ್. ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಕರೆಕ್ಟಾಗಿ 80 kilometers ಆಗುತ್ತೆ. 80 kilometers ಆಗುತ್ತಾ? ಫ್ರಮ್ 8 mile. ರೋಡ್ ಅಟ್ಯಾಚ್ ಇದೆ, ಎಲ್ಲ ಇದೆ. ನಂದು ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಇದೆ ಯಡಿಯೂರಲ್ಲಿ. ನಾನು ಮದುವೆ ಆಗಿರೋದು ಯಡಿಯೂರು ಚಾಕೆನಹಳ್ಳಿ ಅಂತ. ಓಕೆ. ಅಲ್ಲಿದೆ ಹುಡುಗಿ. ಅಲ್ಲೇ ನಾನು ತಗೊಂಡಿದ್ದೀನಿ ಮೊನ್ನೆ 40/100 ಹೈವೇಗೆ. ಅಲ್ಲಿ ಇವಾಗ ಕಮರ್ಷಿಯಲ್ ಪ್ರಾಪರ್ಟಿ ಏನೋ ಲಾಡ್ಜಸ್ ಏನೋ ಮಾಡೋಣ ಅಂತ ಎಷ್ಟು ದಿವಸ ಅಂತ ಇದೆ ಫೀಲ್ಡ್ ಅಲ್ಲಿ ಇರೋದು ಸರ್. ನಮ್ಮ ಬಿಸ್ನೆಸ್ ಕಷ್ಟ ಸರ್. ಇದು ನೋಡಿದವ್ರಿಗೆ ಸುಲಭ ಅನ್ಸುತ್ತೆ, ಅರೆ ತುಂಬಾ ಕಷ್ಟ ಇರುತ್ತೆ. ಇವಾಗ ನೋಡಿ ಮಳೆ ಬರಲಿ ಚಳಿ ಬರಲಿ ಹೋಗ್ಲೇಬೇಕು, ಅವ್ನು ಹೇಳಿ ಟೈಮ್ಗೆ ಹೋಗ್ಬೇಕು. ಇವಾಗ ನಾನು 2013ಇಂದ ಇಲ್ಲಿವರೆಗೂ ಬ್ಯಾಗ್ ಹಾಕೊಂಡು ಓಡಾಡಿದ್ದೀನಿ. ಇವಾಗ ಕಲೆಕ್ಷನ್ಗೆ ಒಬ್ಬ ಹುಡುಗಂಗೆ ಇಟ್ಟಿದ್ದೀನಿ. ಫಸ್ಟ್ ನಮ್ಮ ಎಫರ್ಟ್ ನಮಗೆ ಗೊತ್ತಿರಬೇಕು, ಆಮೇಲೆ ಹುಡುಗರಿಗೆ ಹಾಕ್ಬೇಕು. ನಾವು ಸ್ಟಾರ್ಟಿಂಗಲ್ಲೇ ಲೇಬರ್ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಏನು ಹೋಗಲ್ಲ. ಇವಾಗ ನಾನು 10 ವರ್ಷ ಬ್ಯಾಗ್ ಹಾಕೊಂಡು ಬೆಂಗಳೂರು ಟ್ರಾಫಿಕ್ ಸುತ್ತಿದ್ದಕ್ಕೆ
ನಾವು ಇವಾಗ ಒಬ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ಬೋದಪ್ಪ ಅಂತ ಮೈಂಡ್ ಇದೆ. ಇವಾಗ ನನಗೆ ಏನು ಬೇಸಿಕ್ ಫೀಲ್ಡ್ ನಾಲೆಜ್ ಇಲ್ಲ ಅಂದಾಗ ನಾನೇನು ಮಾಡ್ಸೋಕ್ಕಾಗತ್ತೆ. ಹಂಗೆ ಸರ್. ಅದ್ಭುತ ಸರ್, ಅದ್ಭುತ. ನವೀನ್ ಸರ್, ನಿಮ್ಮ ಜೊತೆಗೆ ಇಡೀ ದಿವಸ ಮಾತಾಡ್ಬೋದು. ಇಷ್ಟೊಂದು ಫೈರ್ ಬ್ರ್ಯಾಂಡ್ ಇದ್ದಂಗೆ ಇದ್ರಲ್ರಿ, ಭಾಳ ಖುಷಿ ಆಯಿತು. ಗೆಳೆಯರೇ, ಬಿಸ್ನೆಸ್ಸಿಗೆ ದುಡ್ಡು ಎಷ್ಟು ಇಂಪಾರ್ಟೆಂಟು, ಮಾತು ಕೂಡ ಅಷ್ಟೇ ಇಂಪಾರ್ಟೆಂಟು ಅಲ್ವಾ? ನಡವಳಿಕೆ ಇಂಪಾರ್ಟೆಂಟು. ನೀವು ಮಾರ್ಕೆಟಲ್ಲಿ ನುಗ್ಗಬೇಕಾದ್ರೆ ಹಿಂಗಿರ್ಬೇಕು, ಫೈರ್ ಬ್ರ್ಯಾಂಡ್ ಥರ, ಅಂದ್ರೆ ಮಾತ್ರ ನಿಮ್ಮ ಬಿಸ್ನೆಸ್ ಉಳಿಯುತ್ತೆ. ಆಮೇಲೆ ಇನ್ನೊಂದು ನವೀನ್ ಸರ್ ಹೇಳಿದ್ದಾರೆ, ದಯವಿಟ್ಟು ಯಾರಾದರೂ ಲ್ಯಾಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ದೂರ ಅಂತ ಕುತ್ಕೋಬೇಡಿ. ಒಂದು ದಿವಸ ರಾಮಯ್ಯ ಲೇಔಟನ್ನು ದೂರನೇ ಇತ್ತು, ರಾಜಾಜಿನಗರನ ದೂರವೇ ಇತ್ತು, ಈಗ ಸೆಂಟರ್ ಆಗಿದೆ. ಇನ್ನು 10 ವರ್ಷ ಬಿಟ್ಟರೆ ಅವು ಕೂಡ ಸಿಟಿ ಸೆಂಟರ್ ಆಗುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ. ಆಮೇಲೆ ಇನ್ನೊಂದಿಷ್ಟು ಅವಕಾಶಗಳಿದೆ. ಯಾರಾದರೂ ಸಣ್ಣ ಪುಟ್ಟ ನೀವು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಇಲ್ಲಿ ಬಂದು ನೀವು ತೊಗೊಂಡೋದ್ರೆ ನವೀನ್ ಸರ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಮಾರೋ ಕೆಪಾಸಿಟಿ ನಿಮ್ಗೆ ಇರಬೇಕು. ಇದನ್ನ ತೊಗೊಂಡೋಗಿ ಮನೆಯಲ್ಲಿ ಕುಂತ್ಬಿಟ್ರೆ ಆಗೋದಿಲ್ಲ, ಸುತ್ತಬೇಕು ಚಕ್ರ ಹಾಕ್ಕೊಂಡು. 108 ಬ್ರ್ಯಾಂಡ್ ಅಂಗಡಿಯಲ್ಲಿ ಇರುತ್ತೆ, ನಿಮ್ದು ಹೆಂಗೆ ಮಾಡ್ತೀರಿ ಅನ್ನೋದು ನಿಮಗೆ ಮೇಲೆ ಬಿಟ್ಟಿದ್ದು. ಹೌದು ಸರ್, ಹೌದು ಅಲ್ವಾ? ಹಾಂ ಹೌದು ಸರ್. ಇವಾಗ ನಮ್ಮ ಹತ್ರ ಇರೋದು ಕಸನೇ ಆಗ್ಲಿ, ಅದನ್ನ ನಾವು ರಸ ಅಂತಾನೆ ಹೇಳ್ಕೊಬೇಕು. ರಸ ಅಂತಾನೆ. ಹಂಗಾಗಿ ಅದು ನಿಮ್ಮ ಹತ್ರ ಇದ್ರೆ ನೀವು ಸಕ್ಸಸ್ ಆಗ್ತೀರಿ. ಇಲ್ಲ ಅಂದ್ರೆ ಇದಕ್ಕೆ ಬಂಡವಾಳ ಹಾಕಿದ್ದು ಕೂಡ ಲಾಸ್ ಆಗುತ್ತೆ ಅಲ್ವಾ? ನಾನು ಯಾವಾಗ್ಲೂ ಹೇಳಿದ್ನಲ್ಲ ಸರ್, ಕನ್ಸಿಸ್ಟೆನ್ಸಿ ಇಸ್ ದ ಮೇನ್. ನಾವು ಈ ತಿಂಗಳು ಚೆನ್ನಾಗಿ ಮಾಡಿ ಇನ್ನು 2 ತಿಂಗಳು ಬಿಸ್ನೆಸ್ ನ ಮಲಗಿಸ್ಬಿಟ್ರೆ ಅಲ್ಲಿಗೇನಾಯ್ತು, ದ ಪ್ರಾಫಿಟ್ ಕಮ್ಸ್ ಆನ್ ಹೆಡ್, ತಲೆ ಮೇಲೆ ಬಂದ್ಬಿಡುತ್ತೆ. ಇವಾಗ ನಾವು ಈ ತಿಂಗಳಲ್ಲಿ ಆಗಿದ್ದು ನೆಕ್ಸ್ಟ್ ತಿಂಗಳಿಗೂ ಅದನ್ನ ರೀಚ್ ಮಾಡಿದ್ರೆ ಬೆನಿಫಿಟ್ಸು. ನಾವು ಈ ತಿಂಗಳು 20 ಲಕ್ಷ ಮಾಡಿ ನೆಕ್ಸ್ಟ್ ತಿಂಗಳು 10 ಲಕ್ಷ ಮಾಡಿದ್ರೆ 10 ಲಕ್ಷ ನಮ್ಮ ತಲೆ ಮೇಲೆ ಹಂಗೆ. ಈ ಒಂದು ಕೆಲಸ ಮಾಡೋಣ ನವೀನ್ ಸರ್, ಒಂದ್ಸಲ ನಾವು ನೀವು ಹೋಗೋಣ ಕುಣಿಗಲ್ ಕಡೆ, ಏನೇನು ಲ್ಯಾಂಡ್ ಇದೆ ಒಂದು ಪರಿಚಯ ಮಾಡಿಸೋಣ ಅವ್ರಿಗೆ. ಓಕೆ. ಒಂದು ದಿವಸ ತಿರ್ಗಾಡಿ ಏನೇನು ಲ್ಯಾಂಡ್ ಇದೆ, ಏನು ಪ್ರೈಸ್ ಇದೆ, ರೋಡ್ ಹೆಂಗಿದೆ, ಇದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಎಲ್ಲವನ್ನು ಒಂದ್ಸಲ ಮಾಡೋಣ ಅಲ್ವಾ? ಮಾಡೋಣ. ಬಟ್ ನಿಮ್ಮ ತಂದೆಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ನಿಮಗೊಂದು ಒಳ್ಳೆ ಬಿಸ್ನೆಸ್ ಬಿಟ್ಟು ಹೋಗಿದ್ದಾರೆ ಮತ್ತು ಆಗಿನ ಕಾಲದಲ್ಲಿ ಎಲ್ಲ ಮಾಡಿಟ್ಟು ಹೋಗಿದ್ದಾರೆ. ಬಟ್ ಇವತ್ತಿದ್ರೆ ನಾನು ಅವ್ರನ್ನ ಸಂದರ್ಶನ ಮಾಡ್ತಿದ್ದೆ, ಮಿಸ್ ಆಗಿದ್ದೀನಿ ಅಂತ ನಾನು ಅನ್ಕೋತೀನಿ. ಬೇಜಾರಾಗ್ತಿದೆ ಸರ್. ಅಂದ್ರೆ ಅವ್ರಿನ್ನ ಹೆಂಗೆ ಹಳೆ ಅನುಭವಗಳನ್ನ ಹಂಚ್ಕೊಂಡು ಸರ್, ಅವರು ನನಗೆ ಹೇಳಿರೋ ಪ್ರಕಾರ ಈ ತರ ಒಂದು ಬ್ಯಾಗ್ ಇದೆಯಲ್ಲ, ಒಂದು ಬ್ಯಾಗ್ನ ಅವರು ಬಸ್ಸಲ್ಲಿ ಸಪ್ಲೈ ಮಾಡಿದ್ದಾರೆ. ಇವಾಗ ಅವರು ಬಸ್ಸಲ್ಲಿ ಸಪ್ಲೈ ಮಾಡಿ ಕಸ್ಟಮರ್ಸ್ನ ಉಳಿಸ್ಕೊಂಡಿರೋದಕ್ಕೆ, ನೇಮ್ ಮಾಡಿರೋದಕ್ಕೆ ನಾವು ಗಾಡೀಲಿ ಕಳಿಸ್ತೀವಿ. ಆ ಮಟ್ಟಿಗೆ ಬೆಳೆದಿದ್ದೀವಿ. ಬಟ್ ಅವತ್ತಿನ ಅವ್ರು ತರ್ತಾ ಇರೋ ದುಡ್ಡು ಜೇಬಲ್ಲೇ ಆಗಿರ್ಲಿ, ಅದಕ್ಕೆ ವ್ಯಾಲ್ಯೂ ಇತ್ತು, ತುಂಬಾ ಇತ್ತು. ಇವತ್ತು ಬ್ಯಾಗಲ್ಲಿ ತಂದ್ರು ಅದಕ್ಕೆ ವ್ಯಾಲ್ಯೂ ಇಲ್ಲ ಸರ್. ಇವಾಗ ಚೀಲದ ತಂದ್ರೂ ಲೆಕ್ಕ ಇಲ್ಲ, ನಮ್ನ ಯಾರು ನೋಡಲ್ಲ. ಅವಾಗ ಜೋಬಲ್ಲಿ 200 ರೂಪಾಯಿ ಇದ್ರೆ ಒಂದು ಬೆಲೆ ಇತ್ತು. 200 ರೂಪಾಯಿ ಇದ್ರೆ ಒಂದು ಬೆಲೆ ಅಲ್ಲ ಸರ್. ಇವಾಗ ನಮ್ಮ ತಂದೆಯವರು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ 150 ರೂಪಾಯಿ ಸಂಬಳ. ನೋಡಿ, ಏನು ಮಾಡೋದು. ಇದು ಒಂದು ಅಡ್ರೆಸ್ ಹೇಳೋಣ ಸರ್. ಸರ್, ಇದು ಅಡ್ರೆಸ್ ಬಂದು ಡಿಫೆನ್ಸ್ ಕಾಲೋನಿ, ರಾಮಯ್ಯ ಡಿಫೆನ್ಸ್ ಕಾಲೋನಿ ಬಿಹೈಂಡ್ ಬ್ರಾಹ್ಮಣರ ಸಂಘ. ಓಕೆ. ಬ್ರಾಹ್ಮಣರ ಸಂಘ, ಅವನು ಡಿಫೆನ್ಸ್ ಕಾಲೋನಿ, ಬೆಂಗಳೂರು 73. ಇಷ್ಟು ಹೇಳಿದ್ರೆ ಸಾಕಲ್ಲ? ಓಕೆ. ಲೊಕೇಶನ್ ಹಾಕಿದ್ದೀನಿ, ನಂಬರ್ ಹಾಕಿದ್ದೀನಿ ಸಾಹೇಬ್ರದ್ದು. ಮಾತಾಡಿ ನೇರವಾಗಿ ಇಲ್ಲೇ ಬಂದ್ರೆ ಒಂದಿಷ್ಟು ಕಡಿಮೆ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಮತ್ತು ಉದ್ಯೋಗ ಹೋಲ್ಸೇಲರ್ಸು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ನೋಡಿ, ಹೋಲ್ಸೇಲರ್ಸ್ ಅವರು ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಕಳಿಸ್ಬಿಡ್ತೀರಲ್ಲ ಅಲ್ಲಿಗೆ? ಅಲ್ಲಿಗೆ ಕಳಿಸ್ತೀವಿ. ಡೆಲಿವರಿ ಇರುತ್ತೆ. ಡೆಲಿವರಿ ಚಾರ್ಜಸ್ ಅವರೇ ಕೊಟ್ಟು ತಗೊಬೇಕಾಗುತ್ತೆ. ಬೆಸ್ಟ್ ರೇಟ್ ಮಾಡಿ ನಾವು ಸಪ್ಲೈ ಮಾಡ್ತೀವಿ. ಬೆಸ್ಟ್ ರೇಟ್ ಮಾಡಿ ಕಳಿಸ್ತೀರಿ? ಕಳಿಸ್ಕೊಡ್ತೀವಿ. ಒಂದಿಷ್ಟು ಯಾರ ನೋಡ್ತಾ ಇದ್ರೆ ಆಸಕ್ತರಿದ್ರೆ ಅವ್ರಿಗೆ ಇನ್ನೊಂಚೂರು ಕಡಿಮೆ ಮಾಡಿ ಮಾಡೋಣ. ಬದುಕಿನ ಬುತ್ತಿ ಅಂತ ಹೇಳ್ಕೊಂಡು ಬಂದ್ರೆ ಓಕೆ ಮಾಡೋಣ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನ ದೊಡ್ಡ ಮಟ್ಟದಲ್ಲಿ ನೀವು ಬೆಳಿತೀರಿ, ಅದನ್ನ ನಾನೇ ಹೇಳ್ತೀನಿ. ಯಾಕೆ ಅಂದ್ರೆ ನಿಮಗೆ ಶಕ್ತಿ ಇದೆ ಸರ್, ಮಾತಿದೆಯಲ್ಲ, ಅದು ಇದ್ರೆ ಸಾಕು, ಎಲ್ಲಿ ಪ್ರಪಂಚದಲ್ಲಿ ಬೆಳಿಬೋದಲ್ವಾ? ಓಕೆ. ಈ ತಾಯಂದ್ರೆ ಕೆಲಸ ಕೊಟ್ಟಿದ್ದಕ್ಕೆ ಇನ್ನೊಂದ್ಸಲ ವಂದಿಸ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.